ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ಪಾಪವ ಮಾಡಿ ಹೊಳವಾಗಿ ಹುಟ್ಟಿ, ಪುಣ್ಯವ ಮಾಡಿ ಗಿಡ ಮರವಾಗಿ ಹುಟ್ಟಿ, ಗುರುಕುಮಾರ ಪಂಚಾಕ್ಷರೀಶ್ವರನ ಪೂಜೆಗೆ ಸಲ್ಲಬಾರದೆ ಹೀನ ಮಾನವ. ಹುಕ್ಕೇರಿ ಸದಾಶಿವ ಕವಿಗಳ ವಿರಚಿತವಾಗಿರುವಂಥ ಪರಮಗುರು ಪಂಚಾಕ್ಷರ ಅಜ್ಜನ ಪವಿತ್ರವಾಗಿರುವಂಥ ಮಹಾಪುರಾಣವನ್ನು ನಾವೆಲ್ಲ ಚಿಂತನವನ್ನು ಮಾಡ್ತಾ ಇವತ್ತಿಗೆ 7 ದಿನಕ್ಕೆ ಬಂದಿದೆ. ಪೂಜ್ಯ ಗುರುಗಳ ವಚನ ನಮ್ಮ ಬದುಕಿಗೆ ವಚನ ಆದರೆ ಜೀವನ ಸಾರ್ಥಕವಾಗ್ತದೆ ಅನ್ನೋದನ್ನು ಪೂಜ್ಯ ಗುರುಗಳು ನಮಗೆಲ್ಲ ವ್ಯಕ್ತಪಡಿಸ್ತಾರೆ. ಅದೇನು ಪೂಜ್ಯ ಗುರುಗಳು ಬರೆದ ವಚನ ಹಳೆಗನ್ನಡದಲ್ಲಿ ಇಲ್ಲ, ಸಂಸ್ಕೃತದಲ್ಲಿಯೂ ಇಲ್ಲ. ನೇರವಾಗಿ ಸರಳವಾಗಿಯೇ ಹೆಂಗೆ ಕನ್ನಡಿ ಮುಂದೆ ನಿಂತ್ಕೊಂಡು ನಮ್ಮ ಮುಖ ನಮಗೆ ಹೆಂಗೆ ಕಾಣ್ತದ ಹಂಗೆ ಅಷ್ಟು ಸರಳವಾಗಿ ಅರ್ಥವಾಗುವ ಹಾಗೆ ಪೂಜ್ಯ ಗುರುಗಳು ಆ ವಚನವನ್ನ ರಚನೆ ಮಾಡಿದ್ದಾರೆ. ಏನ ವಚನದ ಅರ್ಥ? ಪಾಪದ ಫಲವೇ ದುಃಖ. ಗೊತ್ತಾಗ್ತದಲ್ಲ ಪಾಪ ಅಂದ್ರೆ ಏನ್ರಿ? ಒಂದು ಕಣ್ಣಲ್ಲಿ ಕಣ್ಣೀರು ಬರ್ತಾ ಇತ್ತು ಅಂದ್ರೆ ಇನ್ನೊಂದು ಕಣ್ಣಲ್ಲಿ ರಕ್ತ ಬರಿಸೋದೇ ಪಾಪ. ಬಡವರನ್ನು ಕಡೆಗಣಿಸಿ ಸಡಗರವ ಪಡಬೇಡ. ಆ ಬಡವರನ್ನ ಕಡೆಗಣಿಸಿ ನಾವೇನಾದರೂ ಬಿಗುವಿನ ಬಿಂಕದ ಬಿಗುಮಾನದ ಮಾತುಗಳನ್ನು ನಾವೇನು ಆಡಿಬಿಟ್ರೆ ಅದು ನೇರವಾಗಿ ಪಾಪಕ್ಕೆ ಗುರಿ ಆಗ್ತೀವಿ ಅನ್ನೋದನ್ನ ಅಜ್ಜೋರು ಬರ್ಕೊಂಡು ಬರ್ತಾರೆ. ಅದಕ್ಕೆ ನೇರವಾಗಿ ಉತ್ತರ ಕೊಡ್ತಾರೆ ಅಜ್ಜೋರು. ಪಾಪ ಮಾಡಿದ್ರೆ ನಿನಗೆ ದುಃಖ ಗ್ಯಾರಂಟಿ ಅಂತ. ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ಪಾಪ ಮಾಡಬ್ಯಾಡಲ್ಲತ್ತಿ ತಿಂದಿಯಲ್ಲಿ ಯಮರಾಯನಲ್ಲಿ, ಪುಣ್ಯ ಮಾಡಿದರ ದೊರ ಕುಬದಲ್ಲಿ ಸದಾಶಿವನಲ್ಲಿ. ಪಾಪವನ್ನು ಮಾಡಬೇಕಾದರೆ ಮನುಷ್ಯ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಹಾಗಾಗಿ ಗುರುಗಳು ಹೇಳುವ ಮತಿತಾರ್ಥ ಏನಿದೆ, ನೀನೇನಾದ್ರೂ ಪುಣ್ಯವನ್ನ ಮಾಡೋದಾದರೆ, ನೀ ಪುಣ್ಯದಿಂದ ಪಾವಿತ್ರ್ಯತೆಯನ್ನು ಪಡ್ಕೊಳ್ಬೇಕಾಗಿತ್ತು ಅಂದ್ರೆ, ನೀನು ಪಾಪದಿಂದ ವಿಮುಕ್ತಿಯನ್ನು ಹೊಂದಬೇಕಾಗಿತ್ತು ಅಂದ್ರೆ, ಗುರುನಾಥ ನನ್ನನ್ನು ನೀನು ಮರವಾಗಿ ಹುಟ್ಟಿಸಿ. ಪಾಪ ಮಾಡಿದ್ರೆ ಹುಳ ಹಾಕ್ತೀವಿ ಅಂತ ಹೇಳಿದ್ದಾರೆ ಗುರುಗಳು. ಪುಣ್ಯ ಮಾಡಿದ್ರೆ ನಾವೆಲ್ಲ ಏನಾಗಬೇಕು? ಗಿಡ ಆಗಬೇಕು, ಮರ ಆಗಬೇಕು. ಯಾಕೆ ಮರ ಆಗಬೇಕಂದ್ರೆ ಸರ್ವಜ್ಞನ ಮಾತು ಎಷ್ಟು ಚಲೋ ಇದೆ. ಎತ್ತಾಗಿ ತೊತ್ತಾಗಿ ಹಿತ್ತಲದ ಮರವಾಗಿ ಮತ್ತೆ ಗುರುವಿನ ಪಾದದ ಕೆರವಾಗಿ ಗುರುವಿನ ಹತ್ತಿರೆಂದು ಸರ್ವಜ್ಞ. ಮನುಷ್ಯ ಎತ್ತಾಗಿ ತೊತ್ತಾಗಿ ಸೇವಕನಾಗಿ ದಾಸನಾಗಿ ಸದಾ ನಿನ್ನ ಬಳಿ ನನ್ನನ್ನ ಇರಿಸ್ಕೋ ಅಂತ ಹೇಳಿ ಗುರುಗಳು ಬೇಡುವ ಹಾಗೆ ನನ್ನನ್ನು ನೀನು ಗಿಡವಾಗಿ ಹುಟ್ಟಿಸಿದಿ ಅಂದರೆ ಬೆಳಗಿನ ಜಾವ ಇಷ್ಟಲಿಂಗಯ್ಯನಿಗೆ ಗುರುಗಳ ಗದ್ದುಗೆಗೆ ನಾನು ಹೂವಾಗಿ ನನ್ನ ಜನ್ಮವನ್ನು ಪಾವನ ಮಾಡಿಕೊಳ್ತೇನೆ. ಅಕಸ್ಮಾತಾಗಿ ನಾವಿದು ಯಾವುದಕ್ಕೂ ಸಹಿತ ಹೊಂದಿಕೊಳ್ಳಿಲ್ಲ ಅಂದ್ರೆ ಹುಳವಾಗಿ ನಾವೆಲ್ಲ ಹುಡುಕ್ತೀವಿ ಅನ್ನೋದಕ್ಕೆ ಗುರುಗಳಂತಾರೆ ಹೀನ ಮಾನವ, ಕೆಟ್ಟ ಮಾನವ. ಈ ಜನ್ಮ ಸಾಫಲ್ಯತೆಯನ್ನು ಹೊಂದಬೇಕಾಗಿದೆ. ಎಲೆ ಮಾನವ ಈ ಜನ್ಮ ಕಡಿ ಪರಮಾನಂದದ ಬೆಣ್ಣಿ ಪಡಿ, ದೇಹ ದೇವನ ಗುಡಿ ಮೈ ಬಾಗಿಸಿ ದುಡಿ, ಅವನನ್ನೇ ಹಾಡಿ ಅವನನ್ನೇ ಬೇಡಿ ಅವನನ್ನೇ ಕೊಂಡಾಡಿ ಸಾಗಿಸಬೇಕಾಗ್ತದೆ ಜೀವನದ ಗಾಡಿ. ಇದು ಭಗವಂತ ಮಾಡಿದ ಮೋಡಿ ನೋಡಿ ಅನ್ನೋದು ಈ ಕೋಡಿ ಜನ್ಮಕ್ಕೊಂದು ಸ್ವಲ್ಪ ಗೊತ್ತಿರಬೇಕಷ್ಟೆ. ಯಾಕೆ ಭವಸಾಗರಕ್ಕೆ ಬಂದೆಣ್ಣ, ಬಂದಾರ ಬಂದಿ ಜ್ವಾಕಿಯಿಂದ ಈಸಿ ಹೋಗಣ್ಣ. ಮಡಿವಾಳಪ್ಪನವ್ರು ಬರೀತಾರೆ, ಯಾಕೆ ಭವಸಾಗರಕ್ಕೆ ಬಂದಣ್ಣ.
ಈ ಧರಣಿಯೊಳಗ ಸಾಗರಗಳನ್ನೂರಿರಬಹುದು, ಆದ ನಂದ ಮತಿಗೆ ಹೊಳೆದ ಸಾಗರ ಮೂರೇ ಸಾಗರ. ಒಂದು ಜಲಸಾಗರ, ಎರಡನೆಯದು ಜನಸಾಗರ, ಮೂರನೆಯದು ಭವಸಾಗರ. ಜಲಸಾಗರವನ್ನು ದಾಟಬೇಕಾದರೆ ಈ ದಂಡೆಯಿಂದ ಆ ದಂಡೆಗೆ, ಹೊಳೆಯಿಂದ ಆ ಕಡೆ ಹೋಗಬೇಕಲ್ಲ, ಅಲ್ಲಿ ಏನು ಬೇಕು ಅಂದ್ರೆ ತೆಪ್ಪ ಬೇಕು. ತಮ್ಮ ಈ ಕಡೆ ನೋಡು, ಏನ್ ಬೇಕು? ತೆಪ್ಪಲ್ಲ, ತೆಪ್ಪ ದೋಣಿ. ಅದಕ್ಕೆ ತೆಪ್ಪ, ಹಿಂಗ ತೆಪ್ಪ ಇರ್ತದ ನೋಡಿ. ಈ ದಂಡಿಗಿಂದ ಆ ದಂಡಿಗೆ ಹೋಗಬೇಕಾದರೆ, ಜಲಸಾಗರವನ್ನು ದಾಟಬೇಕಾದರೆ ತೆಪ್ಪ ಬೇಕು. ಎರಡನೇ ಸಾಗರ ಇದೆ, ಜನಸಾಗರ ಇದೆ. ಆ ಜನಸಾಗರವನ್ನು ದಾಟಬೇಕಾದ್ರೆ ಏನು ಬೇಕಂದ್ರೆ, ನೀರು ದಾಟಬೇಕಾದ್ರೆ ಏನ್ ಬೇಕು ತಮ್ಮ? ತೆಪ್ಪ ಬೇಕು. ಜನಸಾಗರವನ್ನು ದಾಟಬೇಕಾದ್ರೆ ತೆಪ್ಪಗಿರ್ಬೇಕು. ತೆಪ್ಪಗಿರ್ಬೇಕಂದ್ರೆ ಏನ್ರಿ? ಸುಮ್ಮನಿರ್ಬೇಕು. ಬೊಮ್ಮವನ್ನು ತಿಳಿದವನು ಜ್ಞಾನ, ಬೊಮ್ಮವನ್ನು ತಿಳಿದವನು ಸುಮ್ಮನಿರಬೇಕು. ಸುಮ್ಮನಿರದಿದ್ರೆ ಹೆಂಗಾಕತ್ರಿ ಅಂದ್ರೆ, ಕಳ್ಳ ಕಳ್ಳತನ ಮಾಡಿಕೊಳ್ಳೋಕೆ ಹೋಗ್ಯಾನ, ಹೋಗಿದ್ದು ಕಳ್ಳತನ ಮಾಡಕ, ಅಲ್ಲಿ ಹೋಗಿ ಕೆಮ್ಮು ಬಂದದ, ಕೆಮ್ಮಿದ, ಮನೆ ಮಾಲಕರು ಗುಮ್ಮಿದ್ರು, ಹೊರಗೆ ಕಳಿಸಿದ್ರು. ಹೆಂಗಾಕತ್ರಿ? ಅರ್ಧಮರ್ಧ ತಿಳ್ಕೊಂಡು ನಾವೇನಾದ್ರೂ ಕೆಮ್ಮಿದ್ರೆ, ಕಳ್ಳ ಕಳ್ಳತನ ಮಾಡಕ್ ಹೋಗಿ ಕೆಮ್ಮಿ ಗುಮ್ಮಿಸ್ಕೊಂಡು ಬಂದಾಗತ್ತಿ. ಜಲಸಾಗರವನ್ನು ದಾಟಬೇಕಾದರೆ ತೆಪ್ಪಬೇಕು, ಜನಸಾಗರವನ್ನು ದಾಟಬೇಕಾದ್ರೆ ತೆಪ್ಪಗಿರಬೇಕು. ಇನ್ನು ಮೂರನೇದಂತಾರೆ, ಈ ಭವಸಾಗರವನ್ನು ದಾಟಬೇಕಾಗಿತ್ತು ಅಂದ್ರೆ ಅದು ಹಾನಗಲ್ಲ ಕುಮಾರೇಶನ ಪಂಚಾಕ್ಷರಿ ಅಜ್ಜನ ಪುಟ್ರಾಜಜ್ಜೋರ ಆಶೀರ್ವಾದ ಇದ್ರೆ ಈ ಭವಸಾಗರವನ್ನು ದಾಟಿ ಬಿಡ್ತೀವಿ ನಾವಂತ. ಈ ಭವಸಾಗರದ ನಾವು ಕಡೆಗೆ ಆಗಬೇಕಾಗಿತ್ತು ಅಂದ್ರೆ ಗುರು ಕರುಣೆ ನಮಗೆ ಬೇಕಾಗ್ತದೆ. ದಾಸರಂತಾರೆ, ಕುರುಡು ನಾಯಿ ಸಂತಿಗೆ ಬಂತಂತೆ, ಅದು ಯಾಕೆ ಬಂತಂತೆ? ಕಾನನ ಸುತ್ತಿತ್ತಂತೆ, ತನ್ನನ್ನು ತಾನು ಮರೆತಿತ್ತಂತೆ, ಕುರುಡು ನಾಯಿ ಸಂತಿಗೆ ಬಂತಂತೆ. ಕುರುಡು ನಾಯಿ ಸಂತೆಗೆ ಬಂತಂತೆ, ಅದು ಯಾಕೆ ಬಂತೋ? ಕುರುಡು ನಾಯಿ ಸಂತೆಗೆ ಬಂತಂತೆ, ಕುರುಡು ನಾಯಿ ಸಂತೆಗೆ ಬಂತಂತೆ, ಅದು ಯಾಕೆ ಬಂತೋ? ಕುರುಡು ನಾಯಿ ಸಂತೆಗೆ ಬಂತಂತೆ. ಕಂಡ ಸಕ್ಕರೆ ಹಿತವಿಲ್ಲವಂತೆ, ಕಂಡ ಎಲಬು ಕಡದಿತ್ತಂತೆ, ಕಂಡ ಸಕ್ಕರೆ ಹಿತವಿಲ್ಲವಂತೆ, ಕಂಡ ಎಲಬು ಕಡದಿತ್ತಂತೆ, ಹೆಂಡರ ಮಕ್ಕಳ ನೆಚ್ಚಿತ್ತಂತೆ, ಹೆಂಡರ ಮಕ್ಕಳ ನೆಚ್ಚಿತ್ತಂತೆ, ಕೊಂಡೋಗುವಾಗ ಯಾರಿಲ್ಲಂತೆ, ಕುರುಡು ನಾಯಿ ಸಂತೆಗೆ ಬಂತಂತೆ, ಅದು ಯಾಕೆ ಬಂತೋ? ಕುರುಡು ನಾಯಿ ಸಂತೆಗೆ ಬಂತಂತೆ. ವರದಿ ಅಂಗಡಿ ಹೊಕ್ಕಿತ್ತಂತೆ, ತಿರುವಿಡೊನ್ನೆಯಲ್ಲಿ ಇಕ್ಕಿದರಂತೆ, ವರದಿ ಅಂಗಡಿ ಹೊಕ್ಕಿತ್ತಂತೆ, ತಿರುವಿಡೊನ್ನೆಯಲ್ಲಿ ಇಕ್ಕಿದರಂತೆ, ಮರೆತರೆ ಏನೋ ವ್ಯರ್ಥವಂತೆ, ಮರೆತರೆ ಏನೋ ವ್ಯರ್ಥವಂತೆ, ನರಕದೊಳಗೆ ಬಿದ್ದಿತ್ತಂತೆ, ಕುರುಡು ನಾಯಿ ಸಂತೆಗೆ ಬಂತಂತೆ, ಅದು ಯಾಕೆ ಬಂತೋ? ಕುರುಡು ನಾಯಿ ಸಂತೆಗೆ ಬಂತಂತೆ.
ನಾನಾ ಜನ್ಮವನೆತ್ತಿತ್ತತೆ ಮಾನವನಾಗಿ ಹುಟ್ಟಿತ್ತತೆ. ನಾನಾ ಜನ್ಮವನೆತ್ತಿತ್ತತೆ ಮಾನವನಾಗಿ ಹುಟ್ಟಿತ್ತತೆ. ಕಾನನ ಕಾನನ ತಿರುಗಿತ್ತತೆ ಕಾನನ ಕಾನನ ತಿರುಗಿತ್ತತೆ. ತಾನು ತನ್ನನೆ ಮರೆತಿತ್ತತೆ ಕುರುಡು ನಾಯಿ ಸಂತೆಗೆ ಬಂತಂತೆ. ಅದು ಯಾಕೆ ಬಂತೋ ಕುರುಡು ನಾಯಿ ಸಂತೆಗೆ ಬಂತಂತೆ. ಮಂಗನ ಕೈಯ ಮಾಣಿಕ್ಯದಂತೆ ಹಂಗೋ ಹೀಗೋ ಕಳೆದಿತ್ತತೆ. ಮಂಗನ ಕೈಯ ಮಾಣಿಕ್ಯದಂತೆ ಹಂಗೋ ಹಿಂಗೋ ಕಳೆದಿತ್ತತೆ. ರಂಗಪುರದರ ವಿಠಲನ ಮರೆತು ರಂಗಪುರದರ ವಿಠಲನ ವಿಠಲನ ರಂಗಪುರದರ ವಿಠಲನ ಮರೆತು ರಂಗಪುರದರ ವಿಠಲನ ಮರೆತು ಭಂಗ ಬಾಳ ಪಟ್ಟಿತ್ತತೆ ಕುರುಡು ನಾಯಿ ಸಂತೆಗೆ ಬಂತಂತೆ. ಅದು ಯಾಕೆ ಬಂತೋ ಕುರುಡು ನಾಯಿ ಸಂತೆಗೆ ಬಂತಂತೆ. ಕುರುಡು ನಾಯಿ ಸಂತೆಗೆ ಬಂತಂತೆ. ಅದು ಯಾಕೆ ಬಂತೋ ಕುರುಡು ನಾಯಿ ಸಂತೆಗೆ ಬಂತಂತೆ. ಆ ಬಂತಂತೆ ಕುರುಡು ನಾಯಿ ಸಂತೆಗೆ ಬಂತಂತೆ. ಕುರುಡು ನಾಯಿ ಸಂತೆಗೆ ಬಂತಂತೆ. ಎಂದ ಮಾತಿಗೆ ಗುರುವರರು ಚರರುಂದ ಪತಿಗಳು ಮಂದಹಾಸವ ದೊಂದುಗೆಯ ತಜ್ಜನಕ ಗುರುಪಾದಾರ್ಯನಂ ನೋಡಿ ಅಂದರೀರ್ವರಿಗೆ ಸಂಗೀತ ವಿದ್ಯೆಯ ಚಂದದ್ಯೋ ಕಲಿಸುವೆವು ನಿನ್ನಯ ಕಂದರೀರ್ವರಂ ಸಂಗಡ ಕಳುಹಿಸು ಬಿಡುಚತೆ ಬಿಡುಚತೆ. ಸರಸತರ ಗುರುಲಿಂಗ ಜಂಗಮ ಚರಣ ಸರಸಿಜ ಮಧುರ ಮಧುರ ಸನಿರತ ಮಧುಕರ ನಖಿಲ ಶಿವ ಕವಿ ನಿರಕ ಕಿಂಕರನೋ ಮಧುರ ನಕಿಲ ಶಿವ ಕವಿ ನಿಕರ ಕಿಂಕರನೋ ಪರಮ ಗುರುಕರನು ಸದಾ ಶಿವನೊರೆದ ಸರಸಾಚಾರ ಪಂಚಾಕ್ಷರನ ಪುರಾಣ ಪರಮ ಮಹಾಪುರಾಣದೊಳಗಾಯ್ತು ಎರಡನೇ ಸಂಧಿ ಅಂತು ಸಾದಿ ಎರಡ ಕಂಪದಗಳ 72 ಮಂಗಲಂ ಮಂಗಲಂ. ಸಾಂಬ ಜೈ ನಮ ಪಾರ್ವತಿ ಪದ ಶಿವರ ರಮಾದೇವ. ವಿರಾಟಪುರದ ಒಡೆಯನಾಗಿರುವ ಹಾನಗಲ್ಲ ಕುಮಾರ ಮಹಾಶಿವಜಿಗಳವರು ಕಾಡಶೆಟ್ಟಿ ಹಳ್ಳಿಯ ಪುಣ್ಯ ಭೂಮಿಗೆ ದಯಮಾಡಿಸಿದಾಗ ನಮ್ಮ ದೇಶದೊಳಗ
ಒಂದು ಹೀಗೊಂದು ಅನಿಷ್ಟ ಪದ್ಧತಿ ಇತ್ತಲ್ಲ, ಕಣ್ಣು ಇಲ್ಲದವರಿಗೆ ಜನ್ಮ ಕೊಟ್ರೆ ಆ ತಂದೆ ತಾಯಿಗಳಿಗೆ ಸಹಿತ ಜನ ತಿರಸ್ಕಾರದ ಮಾತುಗಳನ್ನು ಆಡ್ತಾರೆ. ನೀವು ಪಾಪಿಗಳು, ನೀವು ಅನಾಚಾರಿಗಳು, ನಿಮ್ಮ ಹೊಟ್ಟೆಯೊಳಗೆ ಕಣ್ಣು ಇಲ್ಲದವರು ಕಾಲಿಲ್ಲದವರು ಹುಟ್ಟಿದ್ದಾರೆ, ನೀವು ಪಾಪಿಗಳು ಅಂತ ಜನ ಬಹಿಷ್ಕಾರದ ತಿರಸ್ಕಾರದ ಮಾತುಗಳನ್ನು ಆಡ್ತಿದ್ರು. ಕಣ್ಣಿಲ್ಲದು ಕಾಲಿಲ್ಲದು ಮಕ್ಕಳು ಹುಟ್ಟ್ಯಾವಂದ್ರೆ ಅದು ಗೊತ್ತಾಯ್ತಂದ್ರೆ ತಂದೆ ತಾಯಿಗಳಾದವರು ತಾವು ರಕ್ತ ಬಸಿದು ಜನ್ಮ ಕೊಟ್ಟಂತ ಕೂಸನ್ನ ರಾತ್ರೋ ರಾತ್ರಿ ಹೋಗಿ ಹೊಳಿ ದಂಡಿ ಗಿಡದ ಬುಡಕ ಹಾಕಿ ಬಂದು ಬಿಡ್ತಿದ್ರಂತೆ. ಇಂಥ ದುರ್ದರ ಜನ್ಮ. ಆ ಕಣ್ಣು ಇಲ್ಲದವರು ಕಾಲಿಲ್ಲದವರಿಗೆ ನಾನು ಸಂಗೀತ ಸಾಹಿತ್ಯದ ವಿದ್ಯೆಯನ್ನು ಕಲಿಸಬೇಕು ಅಂತ ತೀರ್ಮಾನ ಮಾಡಿದವರು ಹಾನಗಲ್ ಕುಮಾರ. ನೀಲಮ್ಮ ತಾಯಿಯನ್ನ ಕೇಳುತ್ತಾರೆ, ಅವ್ವ ನಿನ್ನ ಹಡೆದ ಒಡಲು ನನಗೆ ಗೊತ್ತಾಗ್ತಾ ಇದೆ. ನಾನು ಹುಳಿ ಉಂಡ್ರೆ, ನಾನು ಖಾರ ಉಂಡ್ರೆ ನನ್ನ ಮಗುವಿಗೆ ತೊಂದರೆ ಆಗ್ತದಂತ ತಿಳ್ಕೊಂಡು ಎಲ್ಲವನ್ನ ತ್ಯಾಗ ಮಾಡಿದ ತ್ಯಾಗಮಯಿ, ಮಮತಾಮಯಿ, ಕರುಣಾಮಯಿ ಅಮ್ಮ ನೀನು, ನನಗೆ ಗೊತ್ತದೆ. ಆದರೆ ಈ ಮಕ್ಕಳನ್ನು ನನ್ನ ಜೋಳಿಗೆಗೆ ಹಾಕಿಬಿಟ್ಟು ಎಂದರೆ ಸಮಾಜದೊಳಗೆ ಕಣ್ಣಿಲ್ಲದ ಕಾಲಿಲ್ಲದ ಮಕ್ಕಳ ಏಳಿಗೆ ಆಗ್ತದವ. ಬುದ್ಧಿ, ನಾನೇನು ನನ್ನ ಮಕ್ಕಳನ್ನು ಕೊಡಲಿಕ್ಕೆ ಒಲ್ಲೆನು? ಶಿವಸ್ವರೂಪಿಗಳಾದಂಥ ತಾವುಗಳು ಸಮಾಜ ಸಮಾಜ ಸಮಾಜವೊಂದು ನಿತ್ಯಲು ಸಹಿತ ಉಸುರ್ತಾ ಇರುವಂತ ಯಪ್ಪ ಕುಮಾರೇಶ, ನಾನು ಕೊಡ್ಲಿಕ್ಕೆ ಒಲ್ಲೆನ್ನೋದಿಲ್ರಿಪ್ಪ. ಆದರೆ ಸಣ್ಣವ ಗದಿಗಯ್ಯ, ದೊಡ್ಡವನಾಗಿರುವಂತ ಗುರುಬಸವಾರನಿಗೆ ಈಗಾಗಲೇ ನಾವು ಮದುವೆ ಮಾಡಿಬಿಟ್ಟಿದ್ದೇವೆ. ಹ್ಯಾಕ್ ಮಾಡೋದ್ರಿ ಅಂತಂದ್ರೆ ಕುಮಾರಪ್ಪೋರಂತರ ಶಿವ ಎಂತ ಪ್ರಮಾದವಾಯ್ತಲ್ಲ. ಆಗ್ಲಿ ಈ ಗದ್ಯಗಾರನ್ನ ನಮ್ಮ ಹತ್ರ ಇಟ್ಕೊಂತೀವಿ. ಈ ಗುರುಬಸವಾರ ಸಂಗೀತ ಕಲಿತ ಮೇಲೆ ಮತ್ತೆ ನಿಮ್ಮ ಹತ್ರ ನಾವು ಕಳಿಸ್ಬಿಡ್ತೀವಿ. ಒಬ್ಬನು ಲೌಕಿಕನಾಗಲಿ, ಇನ್ನೊಬ್ಬವನು ಅಲೌಕಿಕನಾಗಲಿ. ಒಬ್ಬನು ಮನೆ ಬೆಳಗಲಿ, ಇನ್ನೊಬ್ಬನು ಜಗವ ಬೆಳಗಲಿ. ಒಬ್ಬನು ಊರಿನ ಕೀರ್ತಿ ಬೆಳಗಲಿ, ಇನ್ನೊಬ್ಬನು ನಾಡಿನ ಅಂದ ಅನಾಥರ ಬದುಕಿಗೆ ಸ್ಫೂರ್ತಿದಾಯಕ ನಾಯಕ ಗುರುವಾಗಲಿ ಎಂದ್ರು ಹಾನಗಲ್. ಆದರೂ ಹಡದ ಒಡಲ್ ನೋಡ್ರಿ ಹೆಂಗನಿಸ್ತದೆ ಹೇಳ್ರಿ ನೋಡೋಣ. ಮಕ್ಕಳನ್ನ ತನ್ನ ಬಿಗಿದ ಭಾವುಗಳಿಂದ ಹಿಂಗ ಅಪ್ಪಿಕೊಂಡು ಅಮ್ಮ ನೀತಿ ಮಾತುಗಳನ್ನ ಹೇಳ್ತಾರೆ. ಅಮ್ಮ, ನೀವು ದೊಡ್ಡ ಮಟ್ಟಕ್ಕೆ ಹೋಗ್ತೀರಿ. ತಂದೆ ತಾಯಿಗಳಾದವರು ನಮಗೆ ಒಳ್ಳೆಯ ಶಾಲೆಗೆ ನಮ್ಮನ್ನ ಕಳಿಸಬಹುದು. ವಿದ್ಯೆಯನ್ನು ಅವರು ತಂದು ಕೊಡೋಕ್ಕಾಗ. ತಂದೆ ತಾಯಿಗಳಾದವರು ನಮಗೆ ಮನೆಯನ್ನ ಕಟ್ಟಿಸಿಕೊಡಬಹುದು, ಮನಃಶಾಂತಿಯನ್ನು ಅವರು ತಂದು ಕೊಡುವುದು. ತಂದೆ ತಾಯಿಗಳಾದವರು ನಮಗೆ ಮದುವೆಯನ್ನ ಮಾಡಬಹುದು, ಆದರ್ಶ ದಂಪತಿಯನ್ನ ಪಟ್ಟವನವರು ತಂದು ಕೊಡೋಕ್ಕಾಗೋದಿಲ್ಲ. ಗದಗಯ್ಯ, ಗುರುಬಸವ ದೊಡ್ಡ ಗುರುಗಳು ಹಿಂದ ಹೊಂಟೀರಪ್ಪ. ನೋಡು, ನನಗೊಂದು ಮಾತು ಯಾವಾಗಲೂ ಪರಮ ಸತ್ಯದ ಮಾತು ಇದು. ನನಗೆ ಏನು ಬಿದ್ದರೆ ದೊಡ್ಡೋರ್ ಬೆನ್ನಿಗೆ ಬೀಳ್ಬೇಕಂತೆ, ಬಿದ್ದರೆ ದೊಡ್ಡೋರ್ ಬೆನ್ನಿಗೆ ಬೀಳ್ಬೇಕಂತೆ, ಕಂಡ್ರೆ ಮಹಾತ್ಮರ ಕಣ್ಣಿಗೆ ಕಾಣಬೇಕಂತೆ. ಬೆನ್ನಿಗೆ ಬೀಳ್ಬೇಕಾದ್ರೆ, ಕಣ್ಣಿಗೆ ಕಾಣಬೇಕಾದ್ರೆ ಬಹಳ ಚಂದ ಬೀಳಬೇಕು, ಬಹಳ ಚಂದ ಕಾಣಬೇಕು. ಹಾಗೆ ಗದ್ದಿಗಾರಿ ಗುರುಬಸವಾರರು ಯಾರ ಕಣ್ಣಿಗೆ ಬಿದ್ರು ಅಂದ್ರೆ ಹಾನಗಲ್ ಕುಮಾರ ಶಿವಗಳ ಕಣ್ಣಿಗೆ ಬಿದ್ರು, ಅವ್ರಿಗೆ ಬೆನ್ನಿಗೆ ಬಿದ್ರು ಅನ್ನೋದಕ್ಕೆ ನಮ್ಮ ಬದುಕು ಬಂಗಾರ ಆಗಿದೆ ಅಷ್ಟೇ. ಊರ ಜನಗಳೆಲ್ಲ
ಗುರುಬಸವಾರ್ಯರನ್ನ ಗದ್ದಿಗಾರರನ್ನ ಬೀಳ್ಕೊಡ್ತಾ ಇರಬೇಕಾದರೆ ಕರಮುಗಿದು ಸರ್ವರು ಗದ್ದಿಗಾರರೇ, ಗುರುಬಸವಾರ್ಯರೇ, ನೀವು ನಮ್ಮ ಊರಿನ ಕೀರ್ತಿ ತರಬೇಕರಪ್ಪ ಅಂತ ತಿಳ್ಕೊಂಡು ಎಲ್ಲರೂ ಕರಮುಗಿದು ಅವರೀರ್ವರನ್ನು ಸಹಿತ ಆ ಕಾಡ ಶಕ್ತಿ ಹಳ್ಳಿಯಿಂದ ಕುಮಾರ ಶಿವಯೋಗಿಗಳ ಆ ಒಂದು ದಮಣಿ ಗಾಡಿ ಒಳಗ ಕರೆದುಕೊಂಡು ವಿರಾಟ ನಗರದಲ್ಲಿ ವಿರಾಜಮಾನವಾಗಿರುವಂಥ ಆ ಹಾನಗಲ್ಲ ವಿರಕ್ತ ಮಠಕ್ಕೆ ಕರೆದುಕೊಂಡು ಬಂದರು. ಏನಂತಾರೆ ಸದಾಶಿವ ಕವಿಗಳು? ಹಾನಗಲ್ಲ ಸ್ವಾಮಿಗಳು ತಮ್ಮಯ ದೀನರಪ್ಪಂದರಿಗೆ ಸುರಚಿರಗಾನ ವಿದ್ಯೆಯನ್ನು ಕಲಿಸಿದರು. ಬಹುಮಾನ ದೊರೆವಂತೆ, ಬಹುಮಾನ ದೊರೆವಂತೆ, ಬಹುಮಾನ ದೊರೆವಂತೆ. ಇಂತೀವಂದರಿರು ಅಂದರೀರ್ವರಿಗೆಂತು ಮಾಡೋದು ಗಾನವಿದ್ಯೆಯ ಮೂತೆ ಕಲಿಸಲ್ಬೇಳ್ಕೋ. ಮೆಂದಾಲೋಚನೆಯ ಗೈದು ಎಂತುದರೆವರು ಗಾನವಿದ್ಯೆಯ, ಎಂತೂ ದೊರೆವರು ಗಾನ ವಿದ್ಯಾವಂತರಾರೆಲ್ಲಿಯರು. ತಿಳಿದೋರತೆ ಬರಮಾಡಿದರು ತಂಜಾವೂರ ಗಾಯಕನ, ತಂಜಾವೂರ ಗಾಯಕನ, ಗಾಯಕನ. ಗಾನಯೋಗಿ ಪಂಚಾಕ್ಷರೇಶ್ವರ ಮಹಾರಾಜ ಕೈ ಜಯ. ಕುಮಾರೇಶ್ವರರು ಅಣ್ಣ ತಮ್ಮಂದಿರುವರನ್ನ ಹಾನಗಲ್ಲ ಮಠಕ್ಕೆ ಕರೆದುಕೊಂಡು ಬಂದು ಅವರಿಗೆ ಸಂಗೀತವನ್ನು ಕಲಿಸಿದರು. ಹೆಂಗೆ ಕಲಿಸಿದ್ರಂದ್ರೆ ಬಹುಮಾನ ಶುಗುಭಂಗ ಸಂಗೀತವನ್ನು ಕಲಿಸಿದರು ಅಂತ 3ನೇ ಅಧ್ಯಾಯದೊಳಗೆ ಸದಾಶಿವ ಕವಿಗಳು ಸೂಚನೆ ಪದ್ಯದೊಳಗೆ ತಿಳಿಸ್ತಾರೆ. ಏತಮ್ಮ ಈ ಕಡೆ ಕೇಳಪ್ಪ. ಹಾನಗಲ್ಲ ಕುಮಾರ ಶಿವಯೋಗಿಗಳವರು ಕಣ್ಣಿಲ್ಲದ ಕನ್ನಮ್ಮರನ್ನ ಮಹಾಮಠಕ್ಕೆ ಕರ್ಕೊಂಡು ಬಂದರು. ತಂದೆ ತಾಯಿಗಳನ್ನ ಬಿಟ್ಟು ಬಂದ ಮೇಲೆ ದುಃಖ ಏಟು ಧಮಡಿ ಬರೆದ್ರು ಸಹಿತ ಅದು ದುಃಖ ಇರೋದೇ. ಕುಮಾರಜ್ಜೋರು ಎಂಥ ಕರುಣಾಮೂರ್ತಿಗಳಂದ್ರೆ ಆ ಗುರುಬಸವಾರನನ್ನ ಗದ್ದಿಗಾರನನ್ನ ತಾವು ಪವಡಿಸುವ ರೂಮಿನ ಮುಂದನೆ ಅವರನ್ನ ಇರಿಸಿಕೊಂಡು ಒಂದು ಕ್ಷಣ ಅವರ ಧ್ವನಿ ಕೇಳ್ತಿತ್ತು ಅಂದ್ರೆ ಕುಮಾರಜ್ಜೋರಿಗೆ ಆನಂದ. ಬೆಳಗಿನ ಜಾವ ವಿಚಾರ ಮಾಡಿದ್ದು, ಇವರಿಗೆ ಯಾವ ವಿದ್ಯೆಯನ್ನು ನಾನು ಕಲಿಸಬೇಕು, ಯಾವ ವಿದ್ಯೆ ಇವರಿಗೆ ಶ್ರೇಷ್ಠ. ಲಲಿತ ಕಲೆಗಳಲ್ಲಿ ಶ್ರೇಷ್ಠವಾಗಿರುವಂಥ ವಿದ್ಯೆ ಅದು ಸಂಗೀತ. ಯಾರಿದ್ದಾರೆ ಈ ನಾಡಿನೊಳಗ ವಿಚಾರ ಮಾಡಲಾಗಿ ತಂಜಾವೂರು ಗವಾಯಿ ಅವರನ್ನ ಕುಮಾರಪೂರು ಪತ್ತೆ ಹಚ್ಚಿ ಪತ್ರ ಬರೋದು, ಅವ್ರನ್ನ ಕರೀಲಿಕ್ಕೆ ಕಳಿಸಿದ್ರು. ಹಿಂದಿನ ಕಾಲದೊಳಗೆ ಪತ್ರವನ್ನು ಬರಿತಿದ್ರು. ಈಗ ಪತ್ರದ ಕಾಲ ಹೋಗಿಬಿಟ್ಟಿದ್ರಿ. ಈಗೆಲ್ಲ ಹಿಂದೆ ಪತ್ರ ಬಂತು ಅಂದ್ರೆ ಹೃದಯ ಹತ್ರ ಬರ್ತಿತ್ತಂತ. ಪತ್ರ 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 ಹೃದಯ ಹತ್ರ. ಇನ್ನು ಮುಂದೆ ಸತ್ರ ಪತ್ರ ಬರಲ್ಲ, ಅಷ್ಟೇ ಮುಗಿದ ಹೋಗ್ತದೆ. ಆ ಪತ್ರವನ್ನು ನೋಡಿದಂತ ತಂಜಾವೂರು ಗವಾಯಿಗಳು ಹಾನಗಲ್ಲ ವಿರಕ್ತ ಮಠಕ್ಕೆ ಬಂದರು. ಕುಮಾರಪೂರ್ ಕುಂತ್ಕೊಂಡಿದ್ರು. ತಂಜಾವೂರು ಗವಾಯಿಗಳು
ದೊಡೂದಿ ಶರೀರ, ಕೆಂಪನೆಯ ರಸಗುಲ್ಲಿನಂಗ ಅವರಿದ್ರು. ಹೇಂಗ ಬಂದ್ರು, ಒಂದು ಕೆಂಪು ಶಾಲ್ ಹಾಕೊಂಡು ಕುಮಾರಪ್ಪವ್ರು ನೋಡಿದ್ರು. ಓಹೋ, ಇವರು ತಂಜಾವೂರು ಗಾಯಕರೇ ಇರಬೇಕು ಅಂದ್ರು. ಅಂದ್ರೆ ಒಬ್ಬ ಕಲಾವಿದನ ವೇಷಭೂಷಣೆ ಹೇಗಿರಬೇಕು ಅನ್ನೋದಕ್ಕೆ ಉದಾಹರಣೆ ಇದೆ. ಇವನು ಕಲಾವಿದನೇ ಅಂತ ಗುರುತು ಹಿಡಿದಿರಬೇಕು, ಅಷ್ಟು ವೇಷಭೂಷಣೆ. ನಮ್ಮ ಗುರುಗಳು ಸಹಿತ ಶ್ವೇತ ವಸ್ತ್ರಧಾರಿ, ಎಂದೂ ಸಹಿತ ಅವರು ಮೈ ಮೇಲೆ ಕಾವಿಯನ್ನು ಎಂದೂ ಸಹಿತ ತೊಡಲಿಲ್ಲ. ಉಭಯ ಗುರುಗಳು ತೊಡಲಿಲ್ಲ. ಕಾವಿ ಅಂದರೆ ಅವ್ರಿಗೆ ಎಷ್ಟು ಪ್ರೇಮ ಇತ್ತು ಅಂದರೆ ಅದನ್ನು ಮಪ್ಪ ಕುಮಾರೇಶ ತೆಲೆಯ ಮೇಲಿದ್ದ ಕಾವಿ ಅಂತ. ರಾಷ್ಟ್ರಕವಿ ಕುವೆಂಪು ಅಂತ. ಕಾವಿ ಎಂದರೆ ಕೆಮಣ್ಣದ ಉಂಡಿ ಅಲ್ಲ ಕಣಣ್ಣ. ಎಷ್ಟು ಚಲೋ ಮಾತಂತಾರೆ. ಕಾವಿ ಎಂದರೆ ಕೆಮಣ್ಣದ ಉಂಡಿ ಅಲ್ಲ ಕಣಣ್ಣ, ಅದು ಬೆಂಕಿ ಕಣಣ್ಣ. ಆ ಬೆಂಕಿಯನ್ನು ಉಟ್ಟುಕೊಂಡು ನಮಗೆ ಸಮಾಧಾನ ಶಾಂತಿ ನೀಡುವ ಯೋಗಿಗಳಿಗೆ ನೀ ಹಣಿಮಣಿಯಣ್ಣ ಅಂತಾರು ಕುವೆಂಪು. ಆ ಕಾವಿ ಅಂದರೆ ಒಂದು ಸ್ವಲ್ಪ ಗುರುಗಳು ಬಟ್ಟೆಗೆ ಎಲ್ಲಾದರೂ ಒಂದು ಗುಂಜಿನಷ್ಟು ಕಾವಿ ಸಿಡಿದಿತ್ತಂದರೆ ಆ ಬಟ್ಟೆಯನ್ನು ಗುರುಗಳು ಯಾವ ಕಾಲಕ್ಕೂ 97 ವರ್ಷಗಳು ಅವರು ಅಂಗದ ಒಡವೆಯನ್ನು ಲಿಂಗಯ್ಯನಿಗೆ ಸಮರ್ಪಣೆ ಮಾಡೋ ತನಕನು ಸಹಿತ ಕಾವಿ ಮುಟ್ಟಿದ ಒಂದು ಅಂಗಿಯನ್ನು ಸಹಿತ ಧರಿಸಲಾರದ ಕುಮಾರೇಶನ ಸಂಕಲ್ಪದ ಶಿಶು ಅಂದರೆ ಅದು ಪುಟ್ಟರಾಜೋಜ್ಜೋರನ್ನು ನಾವೆಲ್ಲ ನೆನಪಿಟ್ಟುಕೊಂಡು ಅಂತ ಗುರುನಿಷ್ಠೆ. ನಮಗೆ ಬೇರೆ ಡ್ರೆಸ್ಸನ್ನು ಬೇರೆ, ಅಡ್ರೆಸ್ ಬೇರೆ. ನಮ್ಮ ತಂಜಾವೂರು ಗವಾಯಿಗಳು ಎಂಥ ಗಾಯಕರು ಬಂದರು. ಕುಮಾರಪ್ಪವರು ಸಾಷ್ಟಾಂಗ ಪ್ರಣೀತವನ್ನ ಹಾಕಿ, ಓಹೋ ತಂಜಾವೂರು ಗಾಯಕರು ಕಾಣುತ್ತ. ಹೌದ್ರಿಪ್ಪ, ಹಾನಗಲ್ಲು ವಿರಕ್ತ ಮಠದ ಉತ್ಸುವಾರಿಯನ್ನು ನೋಡಿಕೊಳ್ಳುವಂಥವರು ಅಂದರೆ ಅರಳಲಿಯ ಮಠದ ಚರಮೂರ್ತಿಗಳು. ಚರಮೂರ್ತಿಗಳೇ ಅಂತ ಬುದ್ಧಿ. ತಂಜಾವೂರು ಗಾಯಕರು ಬಂದಿದ್ದಾರೆ, ಅವರಿಗೆ ಆದರ ಆತಿಥ್ಯವನ್ನು ಮಾಡ್ರಪ್ಪ. ನಮ್ಮ ಗುರುಬಸವಾರಿ ಗದಿಗಾರಿ ಅವರು ಸಂಗೀತ ಕಲಿಸಲಿಕ್ಕೆ ಬಂದಿದ್ದಾರೆ. ಆಯ್ತು ಬುದ್ಧಿ ಅಂತ ತಿಳ್ಕೊಂಡು ಅವರಿಗೆ ವಿಶ್ರಾಂತಿ ಆದ ಮೇಲೆ, ಹಾಗೆ ನಾವು ಇವತ್ತು ಆಶ್ರಮದೊಳಗೆ ಸಂಗೀತ ಕಲಿಯಬೇಕಾದವರು, ತಬಲಾ ಕಲಿಬೇಕಾದವರು, ಇವತ್ತು ಪುರಾಣ ಪ್ರವಚನವನ್ನು ಕಲಿಬೇಕಾದವರು ನಾವು ರವಿವಾರ ಗುರುವಾರ ನಾವೆಲ್ಲ ಗದ್ದಿಗೆಯ ಮುಂದೆ ಪೂಜೆ ಮಾಡಿಸ್ತೀವಿ. ಹಾಗೆ ಹಾನಗಲ್ಲ ವಿರಕ್ತ ಮಠದೊಳಗೆ ಹಾರ್ಮೋನಿಯಂ ಪೂಜೆ ನಡೀತದೆ. ತಂಜಾವೂರು ಗವಾಯಿಗಳು ಚರಮೂರ್ತಿಗಳೇ ಹಾಗೆ ಪೂಜೆ ಮಾಡಬಾರ್ದ್ರಿಪ್ಪ. ತಂಜಾವೂರು ಗವಾಯಿಗಳು ಪಾಠ ಹೇಳ್ತಾರೆ ನಮ್ಮ ವಿದ್ಯಾರ್ಥಿಗಳಿಗೆ ಅಂದ್ರೆ 11 ರೂಪಾಯಿ ಕಾಣಿಕೆ ಇಡಂದ್ರ ಕುಮಾರದ್ದು. 11 ರೂಪಾಯಿ ಕಾಣಿಕೆ ಯಾವಾಗಿಂದ್ರೆ ಇದು ಎಷ್ಟು ನೋಡಿ ನೆನಪು. ತಂಜಾವೂರು ಗವಾಯಿಗಳಂದ್ರು, ಯಪ್ಪ ಇವರು ನಿಮ್ಮ ಹೆತ್ತ ಮಕ್ಕಳಂದ್ರಪ್ಪ. ಹೆತ್ತ ಮಕ್ಕಳಂದ್ರಪ್ಪ, ನಾವು 10 ಮಕ್ಕಳಂದ್ರ ನಾವು 10 ಮಕ್ಕಳು. ಆನಂತರ ಪೂಜೆ ಆಯಿತು. ತಂಜಾವೂರು ಗವಾಯಿಗಳಿಗೆ ಒಂದು ತಿಂಗಳಿಗೆ ಅವತ್ತಿನ ದಿನಮಾನದಲ್ಲಿ 75 ರೂಪಾಯಿ ಪಗಾರ ಮಾತಾಡ್ತಾರೆ. 75 ರೂಪಾಯಿ ಪಗಾರ ಒಂದು ತಿಂಗಳಿಗೆ ಅಂದರೆ ಅವತ್ತಿನ ದಿನಮಾನದಲ್ಲಿ ಕಾಲೇಜಿನ ಉಪನ್ಯಾಸಕರಿಗೂ ಸಹಿತ ಒಂದು ತಿಂಗಳಿಗೆ 25 ರೂಪಾಯಿ ಪಗಾರ ಇತ್ತು. ಅಂದ್ರೆ ಒಬ್ಬ ಕಲಾವಿದನ್ನ, ಒಬ್ಬ ಗಾಯಕನನ್ನ ಎಷ್ಟು ಮೇಲು ಮಟ್ಟಕ್ಕೆ ನೋಡಿದಂತ ವಿರಾಗಿ ಅಂದ್ರೆ ಅದು ಹಾನಗಲ್ಲು ಕುಮಾರಜ್ಜೋರು. ನೋಡ್ರಿ, ಕಾಲೇಜು ಉಪನ್ಯಾಸಕರಿಗೆ 25 ರೂಪಾಯಿ ಇರಬೇಕಾದ್ರೆ ಒಬ್ಬ ಸಂಗೀತ ಪಾಠವನ್ನು ಹೇಳುವಂತ ತಂಜಾವೂರು ಗವಾಯಿಗಳಿಗೆ 75 ರೂಪಾಯಿ ಪಗಾರ ಕೊಡ್ತಾರೆ ಅಂದ್ರೆ ಅದು ಎಂತ ಕೊಡಗೈ ಇರಬೇಕ್ರಿ ಕುಮಾರಪ್ಪನದ್ರಿ. ತಂಜಾವೂರು ಗವಾಯಿಗಳು 3-4 ತಿಂಗಳವರೆಗೆ ಈ ಕರ್ನಾಟಕೀಯ ಸಂಗೀತವನ್ನು ಹೇಳ್ತಾರೆ. ಏನು ಆ ಸಂಗೀತದ ಲಯ, ಶ್ರುತಿ, ರಾಗ, ಅನುರಾಗದಿಂದ ಅವರೆಲ್ಲ ಹೇಳ್ತಾ ಇರಬೇಕಾದರೆ ಒಂದು ದಿವಸ 3-4 ತಿಂಗಳಾದ ಮೇಲೆ ತಂಜಾವೂರು ಗವಾಯಿಗಳಂತಾರ, ಬುದ್ಧಿ ನನಗೆ ಮನೆಯಿಂದ ಒಂದು ಪತ್ರ ಬಂದಿದೆ ಬುದ್ಧಿ. ನಮ್ಮ ಮನೆಯಲ್ಲಿ ವಯಸ್ಸಾದ ತಾಯಿ ಇದ್ದಾಳೆ, ನನ್ನ ಒಲವಿನ ಮಡದಿ ಇದ್ದಾಳೆ ಬುದ್ಧಿ. ಸ್ವಲ್ಪ ಯಾಕೋ ಅನಾರೋಗ್ಯ ಆಗಿದೆ ಅಂತೆ, ಹಿಂಗ ಹೋಗಿ ಹಿಂಗ ಬಂದು ಬಿಡ್ತೀನ್ರಿಪ್ಪ ಅಂತ ಹೇಳಿದ್ರು ತಂಜಾವೂರು ಗಾಯಕ. ಅವ್ರು ಹಿಂಗ ಹೋಗಿ ಹಿಂಗ ಬರ್ತೀನಿ ಅನ್ನಬೇಕಾದ್ರೂ ಕುಮಾರಪ್ಪ ಅವರು ನಮ್ಮ ಮಕ್ಕಳಿಗೆ ಪಾಠ ಹೇಳಿದ್ದಾರೆ. ಹಂಗ ಕಳಿಸಿದ್ರಿ ಹೆಂಗ್ರಿ ಅಂತ ತಿಳ್ಕೊಂಡು ಕುಮಾರಪ್ಪ ಅವರು ತಂಜಾವೂರು ಗಾಯಕರು ಹೋಗುವಾಗ ತಮ್ಮ ಮಠದಲ್ಲಿ ಇರತಕ್ಕಂಥ 300 ರೂಪಾಯಿಯನ್ನು ಆಶೀರ್ವಾದ ಮಾಡ್ತಾರೆ. ಅವಾಗ ಮತ್ತೆ ಅವರು ತೆಗೆದುಕೊಂಡು ಹೋಗ್ಬೇಕಾದ್ರೆ ಗದ್ದಿಗಾರಿ ಗುರುಬಸವಾರ್ಯರು ಕೇಳ್ತಾರೆ, ಯಪ್ಪ
ಮತ್ತೆ ನೀವು ಹೋದ್ಮೇಲೆ ನಮ್ಮ ಪಾಠ ಹೇಳೋರು ಯಾರು? ಹಿಂಗ ಹೋಗಿ ಹಿಂಗ ಬರ್ತೀನಿ ಅಂತ ಹೇಳಿದಂತ ತಂಜಾವೂರು ಗಾಯಕರು ಮರಳಿ ಬರಲೇ ಕುಮಾರಪುರಿ ಚಿಂತೆ ಆಯ್ತು. ನನ್ನ ಮಕ್ಕಳ ಸಂಗೀತ ಅರ್ಧ ಆಗಿಬಿಡ್ತಾರೆ, ಮತ್ತೆ ಯಾರನ್ನ ಹುಡುಕಬೇಕು ನಾವು ಅಂತ ವಿಚಾರ ಮಾಡಲಾಗಿ ತಂಜಾವೂರು ಗಾಯಕರು ಒಂದು ಪತ್ರ ಹಾಕಿದ್ರಂತ ಕುಮಾರಪ್ಪವರಿಗೆ. ಬುದ್ಧಿ, ನನ್ನ ಮಡದಿ ಶಿವನ ಪಾದ ಸೇರಿದಾಡ್ರಪ್ಪ, ವಯಸ್ಸಾದ ತಾಯಿ ಇರೋದ್ರಿಂದ ನಾನು ನಿಮ್ಮ ಮಕ್ಕಳಿಗೆ ಸಂಗೀತ ಕಲಿಸಲಿಕ್ಕೆ ಬರೋಕ್ಕಾಗೋದಿಲ್ಲ, ನೀವು ಬೇರೆ ಸಂಗೀತ ಶಿಕ್ಷಕರನ್ನು ನೋಡ್ರಿ ಅಂತ ಪತ್ರ ಹಾಕಿಬಿಟ್ರು. ಕುಮಾರಪ್ಪವರು ಜರ್ಜರಿತರಾಗಿಬಿಟ್ರು. ಮತ್ತಾರನ್ನು ಹುಡುಕಬೇಕು, ಮತ್ತು ನಮ್ಮ ನಾಡಿನೊಳಗೆ ಸಂಗೀತ ಬಲ್ಲವರು, ಸಂಗೀತ ವಿದ್ವಾಂಸರು ಯಾರಿದ್ದಾರೆ? ಮತ್ತೆ ಹರಪನಹಳ್ಳಿ ಭೀಮರಾಯ ಗವಾಯಿ ಅವರಿಗೆ ಪತ್ರವನ್ನು ಬರೆದು, ಹರಪನಹಳ್ಳಿ ಭೀಮರಾಯ ಗವಾಯಿಗಳು ಈ ಕಡೆ ಬಳ್ಳಾರಿ ಭಾಗದೊಳಗೆ ಮಲೆನಾಡ ಪ್ರಾಂತಿಗೆ ಬರಬೇಕಾದ ಅವರಿಗೆ ಕುಮಾರಪ್ಪವರು 3-4 ತಿಂಗಳ ಕಾಲವಾಗಿ ಅವರು ಸಹಿತ ಪಾಠವನ್ನು ಹೇಳ್ತಾ ಇರಬೇಕಾದ್ರೆ ಆ ಮಲೆನಾಡಿನ ಪ್ರಾಂತ್ಯದ ಆ ಹವ ಅದು ಹೊಂದ್ಕೊಳ್ಳಕ್ಕಾಗಲಿಲ್ಲ. ಅವರಿಗೆ ಅಸ್ತಮ ಇತ್ತು. ಅವರಿಗೆ ಹರಪನಹಳ್ಳಿ ಭೀಮರಾಯ ಗವಾಯಿಗಳು, ಬುದ್ಧಿ, ನನಗೆ ಶರೀರ ಯಾಕೋ ಉಸಿರಾಟದ ತೊಂದರೆ ಆಗ್ತಾ ಇದೆ, ನಾನು ದಯವಿಟ್ಟು ನಮ್ಮ ಭಾಗಕ್ಕೆ ನಾವು ಹೋಗಿ ಬಿಡ್ತೇನೆ ಅಂದ್ರೆ ಕುಮಾರಪ್ಪವರು ರೋಗಿಗಳಿಗೆ ಔಷಧ ಕೊಡ್ತಿದ್ರು. ಅದು ಯಾವಾಗ ಕಲಿತಿದ್ರು ಅಂದ್ರೆ ಅವರು ಯಳಂದೂರ ಬಸವಲಿಂಗ ಶ್ರೀಗಳ ಸೇವಾ ಮಾಡಿಕೋಂತ ಮೈಸೂರು ಭಾಗಕ್ಕೆ ಏನು ಹೋದ್ರಲ್ಲ, ಶಂಭುಲಿಂಗನ ಬೆಟ್ಟದಿ ತಪವನ್ನು ಮಾಡ್ತಾ ಮಾಡ್ತಾ ಅವರು ಈ ಔಷಧಿ ಕೊಡೋದನ್ನು ಕಲಿಸಿದ್ರು. ಮುಂದೆ ಕುಮಾರಪ್ಪವರ ಶಿಷ್ಯರೊಳಗ ಇದೊಂದು ಸಂಸತ್ರಿ, ಸ್ವಲ್ಪ ಘಟನೆ ಕೇಳಿ ನಾ ಹೇಳೋದು. ಕುಮಾರಪ್ಪ ಅನ್ನೋರು ಇವರು ಪ್ರಧಾನಮಂತ್ರಿ ಇದ್ದಂಗೆ, ಪ್ರಧಾನಮಂತ್ರಿ ಇದ್ದಂಗೆ ಕುಮಾರಪ್ಪ ಇಲ್ಲಿ ಶಿಕ್ಷಣದ ಕ್ರಾಂತಿಗಾಗಿ ಶಿಕ್ಷಣದ ಮಂತ್ರಿಯನ್ನು ಯಾರನ್ನು ತಯಾರು ಮಾಡಿದ್ರು ಅಂದರೆ, ಬೆಳಗಾವಿ ಭಾಗಕ್ಕೆ ಬಂದುಬಿಟ್ರೆ ಹೊರಗಡೆ ಮರಾಠಿ ಬೋರ್ಡ್ ಹಾಕಿ ಒಳಗಡೆ ಕನ್ನಡವನ್ನು ಕಲಿಸಿದಂಥ ನಾಗನೂರು ರುದ್ರಾಕ್ಷಿ ಮಠದ ಶಿವಬಸವ ಮಹಾಸ್ವಾಮಿಗಳಿಗೆ ಏನು ಅಕ್ಷರದ ಜ್ಞಾನವೇ ಇರಲಿಲ್ಲ, ₹1 ಜೋಳಿಯಾಗಿ ಹಾಕಿ ನೀ ಶಿಕ್ಷಣದ ಕ್ರಾಂತಿಯನ್ನು ಎಸಗುವಂತ ಆಶೀರ್ವಾದ ಮಾಡಿದ್ರೆ ಬೆಳಗಾವಿ ಭಾಗದೊಳಗೆ ಶಿಕ್ಷಣದ ಕ್ರಾಂತಿಯನ್ನು ಎಸಗುತ್ತೆ. ಈ ಕಡೆ ಬಂದುಬಿಟ್ರೆ, ಬೀದರ್ ಕಡೆ ಬಂದುಬಿಟ್ರೆ, ಕಮಲನಗರದಲ್ಲಿ ಹುಟ್ಟಿರುವಂಥ ಭಾಲಕೀಯ ಚನ್ನಬಸವ ಪಟ್ಟಿತ್ತು, ಹೊರಗಡೆ ಉರ್ದು ಬೋರ್ಡು, ಒಳಗಡೆ ಕನ್ನಡ ಕಲಿಸ್ತಾರೆ. ಶಿಕ್ಷಣಕ್ಕಾಗಿ ಇವರು ಈರುವರನ್ನು ತಯಾರು ಮಾಡಿ, ಆರೋಗ್ಯಕ್ಕಾಗಿ ಅಂದ್ರೆ ಆರೋಗ್ಯ ಸಚಿವರನ್ನಾಗಿ ಇವತ್ತು ಜಂಗಮರೆಲ್ಲ ನಾವೆಲ್ಲ ವೈದಿಕ ಮಂತ್ರವನ್ನ ಹೇಳಿ ಜಂಗನ್ನ ಕಟ್ಟಿ ಮನೆಯೊಳಗ ಜೋಳಿಗೆ ಹಿಡಿದು ಹೋದಾಗ ನಮ್ಮೆಲ್ಲರಿಗೆ ಗೌರವ ಕೊಡುವಂತ ಒಬ್ಬ ವೈದಿಕ ರತ್ನವನ್ನ ತಯಾರು ಮಾಡಿದ್ರು. ಅವರು ಗೌಂಟಿ ಔಷಧನು ಕೊಡ್ತಿದ್ರು, ರೋಗಿಗಳೇ ಔಷಧ ಕೊಡ್ತಿದ್ರು. ಅವ್ರು ಯಾರು ಅಂದರೆ ನಮ್ಮ ಗುರುಗಳು ಯಾವಾಗಲೂ ಅವ್ರಿಗೊಂದು ಮಾತನ್ನ ಪ್ರೀತಿಯಿಂದ ಹೇಳ್ತಿದ್ರು, ಅಷ್ಟಮ ಜಗದ್ರುಳು ಅಂತಿದ್ರು, 8ನೇ ಜಗದ್ರುಳು ಅಂತಿದ್ರು. ಅವರು ಯಾರು ಅಂದರೆ ಸಿಂಧಗಿಯ ಶಾಂತವೀರ ಮಹಾಸ್ವಾಮಿಗಳು, ಅದರ ಜೊತೆಗೆ ತುಪ್ಪುದು ಕುರಟ್ಟಿಯ ವಾಗೀಶ ಪಂಡಿತರಾದ ಶಿವಾಚಾರ್ಯ, ಇವರು ಆರೋಗ್ಯ ಸಚಿವರಾದ. ಇನ್ನ ಸಾಹಿತ್ಯಕ್ಕಾಗಿ ಜೇಚಿನಿಯವರನ್ನು ತಯಾರು ಮಾಡಿದರು ಕುಮಾರಪ್ಪ. ಸಮಾಜ ಕಲ್ಯಾಣ ಇಲಾಖೆ ಅಂತ ಒಂದು ಖಾತೆ ಬರ್ತದೆ ನೋಡಿ, ಈ ಸಮಾಜ ಕಲ್ಯಾಣ ಇಲಾಖೆ ಖಾತೆಗಾಗಿ ಯಾರನ್ನ ತಯಾರು ಮಾಡಿದ್ರು ಕುಮಾರಪ್ಪ ಅವರಂದ್ರೆ ಅದು ಗಾನಯೋಗಿ ಪಂಚಾಕ್ಷರಿ ಅಜ್ಜವರನ್ನ, ಪುಟ್ಟರಾಜ್ ಅಜ್ಜವರನ್ನ ಸಮಾಜ ಕಲ್ಯಾಣ ಇಲಾಖೆಗಾಗಿ ಕೊಟ್ಟರು ಅನ್ನೋ ನಾವೆಲ್ಲ ನೆನಪಿಟ್ಟುಕೊಳ್ಬೇಕು. ಏನು ದೂರದೃಷ್ಟಿ ಕುಮಾರಪ್ಪನದ್ರಿ. ಭೀಮರಾಯ್ ಗಾಯಕರಿಗೆ ಶರೀರ ಅಸ್ತವ್ಯಸ್ತ ಆದಾಗ ತಾವೇ ಔಷಧಿ ಕೊಡ್ತಾರೆ. ಹಾನಗಲ್ ಮಠಕ್ಕೆ ಕುಮಾರಪ್ಪ ಅವರು 1896ನೇ ಇಸ್ವಿಯೊಳಗ ಆ ಭಾಗದೊಳಗೆ ಬರಗಾಲ ಬೀಳುತ್ತದೆ. ಅಲ್ಲಿ ರೋಗಿಗಳು ಮನೆ ಮನೆಗೆ ಹೋಗಿ ಸರ್ಕಾರ ಕಣ್ಣು ತೆರೆದೇ ಇರುವಂತ ಸಂದರ್ಭದೊಳಗ ಮನೆ ಮನೆಗೆ ಹೋಗಿ ಗಂಜಿ ಕೇಂದ್ರವನ್ನು ಸ್ಥಾಪನೆ ಮಾಡಿದವರು ಯಾರಂದ್ರೆ ಅದು ಹಾನಗಲ್ ಕುಮಾರಜ್ಜು. ತಾವೇ ಹೋಗ್ತಿದ್ರು ಮನೆ ಮನೆಗೆ ಹೋಗಿ. ರೋಗಿಗಳನ್ನ ನಿರೋಗಿಯನ್ನಾಗಿ ಮಾಡಿದ ಯೋಗಿ ಅಂದರೆ ಅದು ಹಾನಗಲ್ಲ ಕುಮಾರ ಶಿವಯೋಗಿ.
ಕುಮಾರ ಶಿವಯೋಗಿಗಳು ಹರಪನಹಳ್ಳಿ ಭೀಮರಾಯರಿಗೆ ಹೇಳುತ್ತಾರೆ, ಯಪ್ಪ ನೀವು ಇರ್ರಿ ಇರ್ರಿ ಅಂದ್ರೆ, ಇಲ್ಲ ಬುದ್ಧಿ ನಾನು ಒಲ್ಲೆ ಅಂತ ತಿಳ್ಕೊಂಡು ಕುಮಾರಪುರ ಕಡೆಯಿಂದ ಆಶೀರ್ವಾದವನ್ನು ತೆಗೆದುಕೊಂಡು ಅವರ ನಂತರ ಹೋಗ್ಬಿಟ್ಟು, ಇಷ್ಟೆಲ್ಲ ನಡೆದಿರುವಂತಹ ಪ್ರಸಂಗದೊಳಗ ಅಲ್ಲಿ ಒಂದು ಸುದ್ದಿ ಭರಸಿಡಿಲಿನಂತೆ ಬೆಳೆದಿತ್ತು. ಗುರುಪಾದಯ್ಯನವರು ಹಾನಗಲ್ಲ ವಿರಕ್ತ ಮಠಕ್ಕೆ ಬಂದರು. ಬುದ್ಧಿ, ಗುರುಪಾದಯ್ಯನವರೇ ಅಪರೂಪಕ್ಕಾಗಿ ಮಕ್ಕಳನ್ನು ನೋಡ್ಲಿಕ್ಕೆ ಬಂದಿದ್ದೀರಿ ಕಾಣ್ತದೆ. ಇಲ್ಲ ಬುದ್ಧಿ, ತಮ್ಮ ಏನು ಗುರುಬಸವನಿಗೆ ಮದುವೆ ಮಾಡಿದ್ದೀರಪ್ಪ, ಅವನು ಮಡದಿ ತೀರ್ಕೊಂಡಾಡ್ರಪ್ಪ ಅಂತ ಮಾರಪೋರಂದ್ರು. ಶಿಶ್ವ, ಅವನ ನೇಮ ಮೀರಿ ಇಲ್ಲಿ ಏನು ನಡೆಯದು, ನಾವು ಎಣಿಸಿದಂತೆ ಬಾಳು ಸಾಗದ್ರಪ್ಪ. ಆಗ್ಲಿ ದೈವಿಚ್ಛೆ ದೇವರಿಚ್ಛೆ ಏನಿದೆ ಅದು ಆಗಲಿ ಅಂತ ತಿಳ್ಕೊಂಡು ಅವರ ಅಂತಿಮ ವಿಧಿವಿಧಾನಗಳ ಮುಗಿಸಿದ್ರು. ಆದರೆ ಕಲಿಯಬೇಕನ್ನುವ ಹಂಬಲ, ಯಾರನ್ನ ಕಳಿಸ್ಬೇಕು, ಯಾರ ಹತ್ರ ಕಳಿಸ್ಬೇಕು ಅಂತ ತಿಳ್ಕೊಂಡು ಕುಮಾರಪುರ ವಿಚಾರ ಮಾಡಿದ್ರು. ಶಿರಾಳಕೊಪ್ಪ ಗದಗೈ ಸ್ವಾಮಿಗಳು ಅಂತ, ಅವರು ಮೈಸೂರೊಳಗೆ ಸಂಗೀತವನ್ನು ಕಲಿತವರು, ಪ್ರಕಾಂಡ ಪಂಡಿತರು, ಆಚಾರವಂತರು, ವಿಚಾರವಂತರು, ವಿನಯವಂತರು. ಕುಮಾರಪ್ಪವರು ಪತ್ರ ಹಾಕಿದ್ರು ಅವ್ರಿಗೆ, ಬುದ್ಧಿ ಗಾಯಕರೇ, ನೀವು ನಮ್ಮ ಅಂಧ ಮಕ್ಕಳಾಗಿರುವಂತ ಗದ್ದಿಗಾರನಿಗೆ ಗುರುಬಸವಾರನಿಗೆ ಸಂಗೀತ ಪಾಠವನ್ನು ಹೇಳಲಿಕ್ಕೆ ನೀವು ಹಾನಗಲ್ ವಿರಕ್ತ ಮಠಕ್ಕೆ ಬರಬೇಕು ಅಂತ ಪತ್ರ ಹಾಕಿದ್ರು. ಶಿರಾಳಕೊಪ್ಪದ ಗದಿಗೆಪ್ಪ ಗವಾಯಿಗಳಂತಾರ, ಬುದ್ಧಿ ನಾನು ಮನಿ ಬಿಟ್ಟು ಬರೋದಿಲ್ಲ, ನನ್ನ ಸಂಸಾರ ಬಹಳ ದೊಡ್ಡದಿದೆ, ಹೀಗಾಗಿ ನೀವು ನಿಮ್ಮ ಮಕ್ಕಳನ್ನ ಇಲ್ಲಿಗೆ ಕಳಿಸಿಕೊಟ್ರೆ ಬಹಳ ಚಲೋ ಆಕೈತಿ ಅಂದ್ರು. ಕುಮಾರಪ್ಪವರು ಆಯ್ತ್ರಿಪ್ಪ, ಇನ್ನೊಂದು 3-4 ದಿವಸಕ್ಕೆ ನಾವೇ ನಮ್ಮ ಮಕ್ಕಳ ಕರ್ಕೊಂಡು ಶಿರಾಳಕೊಪ್ಪಕ್ಕೆ ಬರ್ತೀವಿ ಅಂತ. ಕುಮಾರಪ್ಪವರು ಎಂಥ ಪ್ರೇಮರಿ ಅಂದ್ರೆ, ನಿಮ್ಮೊಂದು ಸತ್ಯ ನೆನಪಿಟ್ಟುಕೊಡ್ರಿ, ಹಾನಗಲ್ಲ ಕುಮಾರ ಶಿವಯೋಗಿಗಳವರ ಇಡೀ ಶಿಷ್ಯ ಸಮೂಹದಲ್ಲಿನೇ ಜ್ಯೇಷ್ಠ ಶಿಷ್ಯ ಅಂದ್ರೆ ಅದು ಗಾನಯೋಗಿ ಪಂಚಾಕ್ಷರಿ ಅಜ್ಜೋರು ಜ್ಯೇಷ್ಠ ಶಿಷ್ಯ. ಕುಮಾರಜ್ಜೋರು ಮೊಟ್ಟ ಮೊದಲು ಕಾಡಶೆಟ್ಟಿ ಹಳ್ಳಿಗೆ ಹೋಗಿದ್ದು ಯಾವಾಗ ಅಂದ್ರೆ 1901ನೇ ಇಸ್ವಿಗೆ ಹೋಗ್ತಾರೆ. ಅಂದ್ರೆ ಯಾವಾಗ ಗದ್ದಿಗಾರನಿಗೆ ವಯಸ್ಸೆಷ್ಟು? 10 ವರ್ಷ. 10 ವರ್ಷದ ಬಾಲಕನನ್ನ 12-13 ವರ್ಷದ ಗುರುಬಸವಾರನನ್ನು ಕರೆದುಕೊಂಡು ಶಿರಾಳಕೊಪ್ಪದ ಗದಿಗೆಪ್ಪ ಗವಾಯಿಗಳಿಗೆ ತಿಂಗಳದ ವೇತನ ಮಾತಾಡಬೇಕಲ್ಲ, ನಿಮಗೆ ತಿಂಗಳದ ವೇತನ ಎಷ್ಟು ಕೊಡಬೇಕ್ರಪ್ಪ ಸಂಗೀತ ಕೆಲಸದಕ್ಕೆ, ಬುದ್ಧಿ ತಮ್ಮ ಆಶೀರ್ವಾದ ಇಲ್ಲ ತಾವು ಹೇಳಬೇಕು. ಕುಮಾರಪ್ಪವ್ರು ಹೇಳ್ತಾರೆ, ತಿಂಗಳಿಗೆ 25 ರೂಪಾಯಿ ನಿಮಗೆ ಕೊಡ್ತೀರಪ್ಪ, ವರ್ಷಕ್ಕೆ ನಾವು ಪ್ರೀತಿಯಿಂದ ನಿಮಗೆ ಸಹಾಯಧನ ಅಂತ 200 ರೂಪಾಯಿ ಕೊಡ್ತೀವ್ರಪ್ಪ ಅಂತ. 25 ರೂಪಾಯಿ ತಿಂಗಳಿಗೆ ಇಬ್ಬರಿಗೆ ಹೇಳ್ಬೇಕ್ರಿ, ವರ್ಷಕ್ಕೆ 200 ರೂಪಾಯಿ ಸಹಾಯಧನ. ಶಿರಾಳಕೊಪ್ಪದೊಳಗೆ ಕುಮಾರಪ್ಪವ್ರು ಅವರನ್ನ ಬಿಟ್ಟಿದ್ದರು. ಕುಮಾರಪ್ಪವ್ರು ಬರೇ ಪಂಚಾಕ್ಷರಿ ಅಜ್ಜೋರಿಗೆ ಕಲೀಲಿಕ್ಕಾಗಿ ದುಡ್ಡು ಕಳಿಸ್ತಿದ್ರು ಅಂತ ತಿಳ್ಕೊಂಡ. ಈ ನಾಡಿನ ಪ್ರತಿಷ್ಠಿತ ಮಠಾಧೀಶರಿಗೂ ಚಿತ್ರದುರ್ಗದ ಜಯದೇವ ಜಗದ್ಗುರುಳು ಕಾಶಿಯೊಳಗೆ ಅಧ್ಯಯನವನ್ನು ಮಾಡಬೇಕಾದ್ರೆ ಅವರಿಗೂ ಸಹಿತ ಖರ್ಚಿಗೆ ದುಡ್ಡು ಕಳಿಸಿದವರು ಯಾರಂದ್ರೆ ಅದು ಹಾನಗಲ್ಲ ಕುಮಾರ ಶಿವಗಳು ತಾವೆಲ್ಲ ಪರಮ ಸತ್ಯ ನೆನಪು. ಬಹಳಷ್ಟು ಮಠ ಮಂದಿರಗಳ ಯತಿಗಳಿಗೆ ಹಣದ ಕೊರತೆಯಾದಾಗ 1924ನೇ ಇಸ್ವಿಯೊಳಗೆ ವೀರಶೈವ ಲಿಂಗಾಯಿತರು ಪೂಜೆ ಮಾಡಲಿಕ್ಕೆ ಯೋಗ್ಯರಲ್ಲ, ಇವರು ಸೂತ್ರರು ಅಂತ ಬರಳಿ ವೈದ್ಯನಾಥ ಲಿಂಗದಲ್ಲಿ ನಮ್ಮ ಕೇಸು ನಡೆದಾಗ ನೀರಿನಂತೆ ಹಣವನ್ನ ಸೂರ್ಯಗೈದು ಸಮಾಜದ ಕೊರಳಿಗೆ ವಿಜಯದ ಮಾಲೆ ಹಾಕಿದವರು ಯಾರಂದ್ರೆ ಅದು ಹಾನಗಲ್ಲ ಕುಮಾರ ಮಹಾಶಿವಯೋಗಿ. ಕುಮಾರ ಮಹಾಶಿವಯೋಗಿಗಳವರು ದುಡ್ಡನ್ನ ಸಮಾಜಕ್ಕಾಗಿ ಬಳಸ್ತಿದ್ರು ಅಷ್ಟು ಚೆನ್ನಾಗಿ. ಹಾಗೆ ಗದಿಗೆಪ್ಪ ಗವಾಯಿಗಳು ಮಕ್ಕಳಿಗೆ ಸಂಗೀತ ಪಾಠವನ್ನು ಹೇಳ್ತಾ ಏನು ಅವರ ಕಂಠ ಮಾಧುರ್ಯದಿಂದ ಹಾಡುವುದನ್ನು ಕೇಳಿಬಿಟ್ರೆ ಗದಿಗೆಪ್ಪ ಗವಾಯಿಗಳಂತಿದ್ರು,
ನಾನು ಇವ್ರಿಗೆ ಗುರುಗಳು ಏನು ಇವರ ನನ್ನ ಗುರುಗಳು ಅಂತಿದ್ರಂತ. ಅವ್ರು ಕಲಿಯಬೇಕು ಅನ್ನೋ ಉತ್ಸಾಹ ಮಕ್ಕಳಾದವರಿಗೆ ಕಲಿಯಬೇಕು ಅನ್ನೋದು ಹಂಗಿರಬೇಕಂತ. ನಾವು ಕಲಿಯಬೇಕಾದರೆ ಉಣಲಿಕ್ಕೆ ಊಟ ಇರಬಾರ್ದು. ಏನಿರಬಾರ್ದ್ರಿ? ಕಲಿಯಬೇಕಾದರೆ ಉಣಲಿಕ್ಕೆ ಊಟ ಇರಬಾರದು. ಕಲಿತ ಮೇಲೆ ಆ ಊಟ ಉಣ್ಣಕ್ಕೆ ಸಮಯ ಇರಬಾರ್ದು ಅಷ್ಟೆ. ಸಾಧನೆ ಸಹ್ಯಾದ್ರಿಯಾಗಿರಲಿ ಜೀವನದ ಕನಸು, ಕಾವೇರಿ ಎಂತಿರಲಿ ಮಾನವನ ಮನಸ್ಸು, ಜೋಗ ಜಲಪಾತವಾಗಿರಲಿ ನೀಗೈವ ಕಾರ್ಯ, ಯಶಗೊಳ್ಳುತ್ತಿರಲಿ ಕಡಲ ಔದರ್ಯ. ಸಾಧನೆ 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 ಎನ್ನುವುದು ಸಾಧಕನ ಸ್ವತ್ತೇ ಹೊರತು ಸೋಮಾರಿಯ ಸ್ವತ್ತಲ್ಲ. ಸಾಧನೆಯ ಸಿದ್ಧಿಯನ್ನು ಮಾಡಿಕೊಳ್ಳಬೇಕು. ಸಂಗೀತವನ್ನು ನಾನು ಕಲಿಯಬೇಕು ಅನ್ನುವ ತುಡಿತ, ಮಿಡಿತ, ಆತುರ, ಕಾತುರ ಇಬ್ಬರಿಗೂ 3-4 ವರ್ಷಗಳ ಕಾಲವಾಗಿ ಗದಿಗೆಪ್ಪ ಗವಾಯಿಗಳವರು ಈರುವ ಮಕ್ಕಳಿಗೂ ಸಹಿತ ಕರ್ನಾಟಕಿ ಸಂಗೀತವನ್ನ, ಅದರ ಎಲ್ಲ ತಾಳಗಳನ್ನ, ರಾಗಗಳನ್ನ, ಆರೋಹಣವನ್ನ, ಅವರೋಹಣವನ್ನ, ಶ್ರುತಿ, ಲಯ ಎಲ್ಲವನ್ನು ಸಹಿತ ಅವರಿಗೆ ಕಲಿಸಿದ ಮೇಲೆ ಗದಿಗೆಪ್ಪ ಗವಾಯಿಗಳು ಕುಮಾರಪ್ಪರಿಗೆ ಒಂದು ಪತ್ರ ಬರೀತಾರೆ. ಬುದ್ಧಿ, ನನ್ನಲ್ಲಿರತಕ್ಕಂಥ ವಿದ್ಯೆ ಇವರಿಗೆಲ್ಲ ದಾರಿ ಎರೆದು ಬಿಟ್ಟೆ, ನನ್ನ ಬಳಿ ಏನು ಇಲ್ಲರಪ್ಪ ವಿದ್ಯೆ ಅಂತ ತಿಳ್ಕೊಂಡು ಆ ಈರುವ ಮಕ್ಕಳನ್ನ ಹಾನಗೆಲ್ಲ ವಿರಕ್ತ ಮಠಕ್ಕೆ ಕರ್ಕೊಂಡು ಕುಮಾರಪ್ಪವರು ನನ್ನ ಮಕ್ಕಳು ಸಂಗೀತ ಕಲಿತಿದ್ದಾರೆ. ಏನು ಪ್ರೇಮರಿ, ನನ್ನ ಮಕ್ಕಳು ಸಂಗೀತ ಕಲಿತಿದ್ದಾರೆ. ಕುಮಾರಪ್ಪವರು ಸಮಾಜದೊಳಗ ಮರಳಿನೊಳಗ ಎಣ್ಣೆ ಹಾಕ್ತಾರೆ ಅಂತ ಸಮಾಜ ತಿಳ್ಕೊಂಡದೆ. ಆದರೆ ಅಂದ ಮಕ್ಕಳಿಗೆ ನಾನು ಸಂಗೀತವನ್ನು ಕಲಿಸ್ತಾ ಇದ್ದೇನೆ. ಈ ಸಮಾಜ ಆ ಸಂಗೀತವನ್ನು ಕೇಳಬೇಕು, ಆನಂದವನ್ನು ಹೊಂದಬೇಕು ಅಂತ ತಿಳ್ಕೊಂಡು ಕುಮಾರಪ್ಪವರು ಒಂದು ವೇದಿಕೆಯನ್ನು ತಯಾರು ಮಾಡಿದರು. ಅದಕ್ಕೆ ಗದಿಗೆಪ್ಪ ಗವಾಯಿಗಳು, ಹಾನಗೆಲ್ಲ ವಿರಕ್ತ ಮಠದ ಎಲ್ಲ ಸದ್ಭಕ್ತರು ಕುಂತುಕೊಂಡು ಗದಿಗೆಪ್ಪ ಗವಾಯಿಗಳು ಈರುವ ಮಕ್ಕಳಿಗೆ ಒಂದು ಮಾತುಗಳನ್ನು ಹೇಳ್ತಾರೆ. ಬುದ್ಧಿ, ಈ ಕಣ್ಣಿಲ್ಲದಂಥ ಗುರುಬಸವಾರ್ಯರು, ಗದ್ದಿಗಾರರು ನಾವು ನೋಡುವಂಗ ಹಗಲು ನಕ್ಷತ್ರ ಅಂತ ನಾವು ತಿಳ್ಕೊಂಡಿವ್ರಿಯಪ್ಪ. ಪದ ಎಷ್ಟು ಚಂದ ಬಳಸ್ತಾರೆ ನೋಡ್ರಿ, ಹಗಲು ನಕ್ಷತ್ರ. ಈಗ ನಾವೆಲ್ಲ ರಾತ್ರಿ ನೋಡಿದ ನಮಗೆ ನಕ್ಷತ್ರ ಕಾಣ್ತಾವ, ಹೌದ್ರಿ? ನಕ್ಷತ್ರವನ್ನು ನಾವು ನೋಡಿದ್ರ ಇದು 1, 2 ಅಂತ ನಾವು ಎಣಿಸ್ಬೋದು ನಕ್ಷತ್ರವನ್ನ. ಅದೋ ಒಬ್ಬ ಖಗೋಳ ವಿಜ್ಞಾನಿ ಆ ನಕ್ಷತ್ರ ನೋಡಿದ್ರ ಅವನಂತಾನೆ ಇದು ಅರುಂಧತಿ ನಕ್ಷತ್ರ, ಇದು ಭರಣಿ ನಕ್ಷತ್ರ ಅಂತ ನೋಡಿ. ಅವ ಖಗೋಳ ವಿಜ್ಞಾನಿ ನೋಡೋ ದೃಷ್ಟಿ ಹಂಗದ ನೋಡಿ. ಅದಕ್ಕೆ ಗದಿಗೆಪ್ಪ ಗವಾಯಿಗಳಂತಾರೆ, ಯಪ್ಪ ಜನಸಾಮಾನ್ಯರಿಗೆ ಇವರು ನಕ್ಷತ್ರದಂಗೆ ಕಾಣ್ತಾರ, ಖಗೋಳ ವಿಜ್ಞಾನಿಯಾಗಿರುವಂಥವರು ಹೆಂಗೆ ನೋಡಿದ್ರೆಲ್ಲ ಕಾಣ್ತದಲ್ಲ, ಹಂಗೆ ಸಂಗೀತದ ಜ್ಞಾನಿ ಆದವರು ಇವರು ಒಳಗೆ ಹೊಕ್ಕ ನೋಡಿದ್ರೆ ಇವರು ಸಂಗೀತದ ಪರಮಜ್ಞಾನಿಗಳು ಅಂತಂತ. ಇಂಥ ಗುಣಗಾನ್ರಿ ಇದು. ಕುಮಾರಪ್ಪವರು ಕೇಳಿ, ಹೌದು ನಮ್ಮ ಮಕ್ಕಳು ಸಂಗೀತದ ಜ್ಞಾನಿಗಳು, ಆದರೆ ಸಂಗೀತ ಕೇಳೋನಿಗೆ ಒಮ್ಮೊಮ್ಮೆ ಒಂದೇ ಭಾವ ಇರ್ತದೆ. ರಾಗದ ಭಾವ, ರಾಗದ ಜ್ಞಾನ ಇದ್ದವನಿಗೆ ಅದು ಗೊತ್ತಾಗ್ತದೆ ಅಂತಾರೆ ಕುಮಾರಪ್ಪವರು. ಕುಮಾರಪ್ಪವ್ರಿಗೆ ಸಂಗೀತ ಬರ್ತಿದ್ದಿಲ್ಲ ಅಂತ ತಿಳ್ಕೋಬೇಡ್ರಿ, ಅವರು ಒಳ್ಳೊಳ್ಳೆ ಗೀತೆಗಳನ್ನು ಬರೆದಿದ್ದಾರೆ. ಸುಶಾಂತ ಗುರುವರೇಣ್ ರೇಣುಕಾರ್ಯ ವಿಭೋ ಅಂತ ಕುಮಾರಪ್ಪವರು. ನಾವೆಲ್ಲ ಮಂಗಲ ಗೀತೆ ಅಂತೀವಲ್ಲ, ಶಿವಮಂಗಲವನ್ನು ಕೊಡು ಬೇಗ, ಭವ ದುಃಖದಿ ಬಳಲುವೀಗ, ಭುವಿಗವತರಿಸಿದ ಕಾರಣವ ಜವದೊಳು ನೆನೆವೆನು ಗುರುದೇವ, ಮನುಜ ಜನ್ಮವನ್ನು ತೊಟ್ಟಿಯವು ಘನ ಮಹಿಮರ ಪಥ ಬಿಟ್ಟಿಯವು. ಇದನ್ನ ಯಾವಾಗ ಬರೆದ್ರು ಕುಮಾರಪ್ಪವರು? 40 ವಾರದ ವೀರೇಶ್ವರ ಶರಣರು ಲಿಂಗೈಕ್ಯರಾದಾಗ ಅವರ ಅಂತಿಮ ಸಮಾಧಿಯನ್ನು ಮುಗಿಸಿ ಅವರ ಸಮಾಧಿಯ ಮುಂದೆ ನಿಂತು ಸೊನ್ನಲಿಗೆ ಸಿದ್ದರಾಮ ಶಿವಯೋಗಿಯ ಯೋಗ ಸಮಾಧಿ ಮುಂದೆ ನಿಂತ್ಕೊಂಡು ಈ ಮಂಗಳಾರತಿಯನ್ನು ಕುಮಾರಪ್ಪವರು ಬರೆದಾರ. ಅವಾಗ ಏನಂತಾರೆ? ಮನುಜ ಜನ್ಮವನ್ನು ತೊಟ್ಟಿಯವು ಘನ ಮಹಿಮರ ಪಥ ಬಿಟ್ಟಿಯವು, ಮನದಿ ಹೀನ ಗುಣ ತೊಡರಿಯವು, ಮುನಿ ವಂದನೆ ನಮಿಸುತ್ತೇವು, ಹುಟ್ಟಿ ಹುಟ್ಟಿ ಸಾಯುವುದು ನೋಡಿ ಕಷ್ಟ ತರದೆ ಬಹುಚರಿಸಾಡಿ, ಶಿಷ್ಟ ನೆನೆಸಿಕೊಂಬುದು ನೋಡಿ ಶಿಷ್ಟನೆ ನೀನತಿ ದಯಮ. ಹೇ ತಮ್ಮ, ಹೇ ಕುಮಾರಪ್ಪವರು ಸ್ವತಃ ಆ ಮಂಗಲ ಗೀತೆಯನ್ನ, ಭಕ್ತಿ ಗೀತೆಯನ್ನ ಬರೆದು ಅದಕ್ಕೆ ರಾಗ ತಾಳಗಳನ್ನು ಸಹಿತ ಕುಮಾರಪ್ಪವರು ಹಾಕಿದ್ದು ಉದಾಹರಣೆಗಳಿದಾವೆ.
ಕುಮಾರಪ್ಪೋರ್ ಅಂತಾರೆ, ಗದಿಗೆಪ್ಪ ಗವಾಯಿಗಳೇ, ಬರೀ ಸಂಗೀತ ಕೇಳೋರಿಗೆ ಇದು ಭೂಪರಾಗ್, ಇದು ಭೀಂಪ್ಲಾಸ್, ಇದು ಮಾಲ್ಕೌಸ್, ಇದು ದುರ್ಗಾ, ಇದು ಮೇಘಮಲ್ಲಾರ್, ಇದು ಜೀವನಪುರಿ ಅಂತ ಗೊತ್ತಿರ್ತದೆ. ಆದರೆ ಒಬ್ಬ ನಿಜವಾದ ಸಂಗೀತಜ್ಞನಿಗೆ ಯಾವ ರಾಗವನ್ನ ಅನುರಾಗದಿಂದ ಕಾಲ ಅಂದ್ರೆ ಸಮಯ, ಆ ಸಮಯಕ್ಕೆ ಹಾಡಬೇಕನ್ನೋ ಜ್ಞಾನ ಇರ್ತದ, ಅವ ನಿಜವಾದ ಸಂಗೀತಗಾರ. ಅಂತ ಸಂಗೀತ ಜ್ಞಾನ ಯಾರಿಗದ ಅಂದ್ರೆ ನನ್ನೆರಡು ಮಕ್ಕಳಾಗಿರುವಂತ ಗುರುಬಸವಾರೆ ಮತ್ತು ಗದ್ದಿಗಾರಿಗಿದೆ ಅಂತ ಕುಮಾರಪ್ಪವರು ಪ್ರಶಂಸೆಯನ್ನು ಮಾಡ್ತಾರೆ. ಜಗತ್ತಿನೊಳಗೆ ಎಲ್ಲರ ಮನಸ್ಸನ್ನ ಗೆದಿಬಹುದು, ಆದರೆ ಗುರು ಮನಸ್ಸು ಗೆದಿಯುವುದು ಬಹಳ ಕಠಿಣ. ಕುಮಾರಪ್ಪವರು ಆ ಸಂಗೀತದ ಬಗ್ಗೆ ಹೇಳ್ತಾ ಹೇಳ್ತಾ ಗದಿಗೆಪ್ಪ ಗವಾಯಿಗಳಿಗೆ ಮತ್ತೆ ಮುಂದೆ ಹೇಗ್ರಪ್ಪ ಬುದ್ಧಿ, ನನ್ನಲ್ಲಿರತಕ್ಕಂಥ ಸಂಗೀತವನ್ನು ಇವರೆಲ್ಲರಿಗೆ ಕಲಿಸಿಬಿಟ್ಟಿದ್ದೇನೆ, ನನ್ನ ಹತ್ರ ಏನೂ ಇಲ್ಲರಪ್ಪ, ಮುಂದೆ ನೀವು ಇವರಿಗೆ ಸಂಗೀತ ಕಲಿಸೋದಾದರೆ ಮೈಸೂರಿಗೆ ಕಳಿಸಿದ್ರೆ ಬಹಳ ಚಲೋ ಆಕೈತಿರಪ್ಪ. ನಾನು ಅಲ್ಲೇ ಸಂಗೀತ ಅಭ್ಯಾಸ ಮಾಡಿದ್ದೇನ್ರಪ್ಪ. ಅಲ್ಲಿ ಅಂಧರ ಒಂದು ಶಾಲೆ ಇದೆಯಪ್ಪ. ಗದಿಗೆಪ್ಪ ಗವಾಯಿಗಳೇ, ಅಂಧರ ಶಾಲೆನೇ ಇದೆ. ನಮಗಲ್ಲಿ ಒಬ್ಬರು ಸ್ವಾಮಿಗಳು ಪರಿಚಯ ಇದ್ದಾರೆ. ಗವಿಮಠದ ಗೌರೀಶಂಕರ ಮಹಾಸ್ವಾಮಿಗಳಿದ್ದಾರೆ, ಪಂಚಗವಿಗಳ ಮಠ. ಅದು ನಾಳೆಗೆ ಹೇಳ್ತೀನಿ. ಪಂಚಗವಿಗಳ ಮಠದ ಗೌರೀಶಂಕರ ಸ್ವಾಮಿಗಳಿದ್ದಾರೆ. ಅವ್ರ ಹತ್ರ ನಾವು ಕಳಿಸೋಣ ಅಂತ ಈರುವರು ಮಾತನಾಡ್ತಾ ಇರಬೇಕಾದರೆ ಗುರುಬಸವಾರೆ ಮತ್ತು ಗದ್ದಿಗಾರನನ್ನ ಶಿವಯೋಗ ಮಂದಿರದ ಹತ್ತಿರ ಬರುವಂತ ಒಂದು ಹಳ್ಳಿ, ಅದು ನೆಲುವಿಗಿ ಅಂತ. ನೆಲುವಿಗಿ ಇದೇ ಸಂದರ್ಭ ನೋಡಿ, ಇದೇ ಸಂದರ್ಭ. ಅಲ್ಲಿ ಆ ಊರೊಳಗ ಪುರಾಣ, ಪ್ರವಚನ, ನಾಟಕ, ಲಲಿತ ಕಲೆಗಳಿಗೆ ಅಪ್ರತಿಮವಾಗಿರುವಂಥ ಪ್ರೇಮ ಉಳ್ಳಂತ ಆ ಊರೊಳಗ ಈರ್ವರನ್ನ ಇಟ್ಟು ಕುಮಾರಪ್ಪವರು ಧಾರ್ಮಿಕ ರಂಗದೊಳಗ ಧುಮುಕಿರಬೇಕಾದರೆ ಈ ಸಂದರ್ಭ ಇದು ಯಾವ ಹಣ್ಣಿಂದ್ರಿ ಸೀಸನ್? ಈಗ ಹಣ್ಣಿನ ರಾಜ ಅಂದ್ರೆ ಇದು ತಿನ್ನಕ್ತಿರ, ಹಂಗ ತಿನ್ನಬೇಕಂತ ಆದ್ರೆ ಹಂಗ ತಿಂದ್ರೆ ಒಂದು ನಮನ ತಿಂತದೆ ಕೊನೆ. ಹಾನಗಲ್ಲ ಕುಮಾರ ಶಿವಯೋಗಿಗಳವರು ನೆಲವಿಗಿಯೊಳಗೆ ಇಬ್ಬರನ್ನು ಇಟ್ಟಾಗ ಅಲ್ಲಿ ಭಕ್ತರು ಮಠಕ್ಕೆ ಬುಟ್ಟಿಗಟ್ಟೆ ಹಣ ತಂತು. ಯಾವುದೇ ವ್ಯಕ್ತಿಗಳಾಗಲಿ ಭಕ್ತರಾಗಲಿ ಮಠಕ್ಕೆ ಬರಬೇಕಾದ್ರೆ, ಯೋಗಿಗಳ ದರ್ಶನಕ್ಕೆ ಬರಬೇಕಾದ್ರೆ ದಗ್ಧ ಹಸ್ತದಿಂದ ಬರಬಾರ್ದಂತೆ, ಬರೀ ಕೈಲಿಂದ ಬರಬಾರ್ದಂತೆ, ಏನಾದರೂ ಕೈಯಾಗಿ ತೊಗೊಂಬರ್ಬೇಕಂತ. ಮಕ್ಕಳಿದ್ದ ಮನೆಗೆ ಹೋಗಬೇಕಾದ್ರೆ, ಗುರು ಮಠಕ್ಕೆ ಬರಬೇಕಾದ್ರೆ, ರೋಗಿಗಳನ್ನು ಮಾತನಾಡಿಸ್ಬೇಕಾದ್ರೆ ಬರಿಗೈಲಿ ಹೋಗಬಾರ್ದು. ಬರಿಗೈಲಿ ಎಲ್ಲಿ ಹೋಗ್ತಾರೆ ಹೇಳ್ರಿ? ಇದ್ರದ್ದು ಮುಗಿದದ ಗ್ವಾಡಿಗೆ ಬಡೀರಿ, ಹಲಿಗೆ ಜಡಿಗೆ ಕಂಪು. ಯಾಕ್ರಿ ಮಕ್ಕಳಿದ್ದು ಮನೆಗೆ ಬರಿಗೈಲಿ ಹೋಗಬಾರ್ದು ಅಂದ್ರೆ, ನೀವು ಮಾರ್ಕೆಟಿಗೆ ಹೋಗಿ ವಾಪಸ್ ಬರಬೇಕಾದ್ರೂ ಸಹಿತ ನೀವೇನು ತರಲಿಲ್ಲ ಅಂದ್ರೆ ಮಕ್ಕಳಿಗೆ ಕಿರಿಕಿರಿ ತಪ್ಪಿಸ್ಕೊಳ್ಬೇಕಾದ್ರೆ ಒಂದು 5 ರೂಪಾಯಿ ಕುರ್ಕುರೆರ ತೊಗೊಂಡು ಹೋಗ್ಬೇಕಲ್ಲ ನೀವು. ಮಕ್ಕಳಿದ್ದ ಮನೆಗೆ ಬರಿಗೈಲಿ ಹೋಗ್ಬಾರ್ದು. ರೋಗಿಗಳನ್ನು ಮಾತನಾಡಿಸ್ಬೇಕಾದ್ರೂ ಬರಿಗೈಲಿ ಹೋಗಬಾರ್ದು. ಅವನು ಕಂಡಾಪಟ್ಟಿ ಚಟ ಮಾಡಿ ದಮ್ಮು ಕೆಮ್ಮು ಹತ್ತಿ ಸಾಯಕತ್ತೇನ್ರಿ, ಅವನಿಗೆ ಬಾಳೆಹಣ್ಣು ಎಳ್ನೀರು ತೊಗೊಂಡೋಗಿ ತಿನ್ ಸಾಯ ಮಗ ಅಂತ ತೊಗೊಂಡು ಹೋಗೋದಲ್ಲ. ರೋಗಿಗಳ ಮನೆಗೂ ಸಹಿತ ಬರಿಗೈಲಿ ಹೋಗಬಾರ್ದು. ಗುರು ಮಠಕ್ಕೆ ಬರಬೇಕಾದ್ರೂ ಸಹಿತ ಬರಿಗೈಲಿ ಬರಬಾರದ್ರಿ. ಏನಾದರೂ ತೆಗೆದುಕೊಂಡು ಹೋಗಬೇಕು ಅಂತ ತಿಳ್ಕೊಂಡು ನೆಲವಿಗಿಯೊಳಗ ಕುಮಾರಪ್ಪನ ಮಕ್ಕಳಿದಾವೆ ಅಂತ ತಿಳ್ಕೊಂಡು ಬುಟ್ಟಿ ತುಂಬ ಹಣ್ಣು ತಂದಿತ್ತು. ನಮ್ಮ ಗುರುಗಳು ಎಷ್ಟು ಗುರುನಿಷ್ಠೆ ಅನ್ನೋದನ್ನು ಇಲ್ಲಿಂದ ಆರಂಭಗೊಳ್ತದೆ ನೋಡಿ. ಕುಮಾರಪ್ಪೋರ ಒಂದು ಮಾತನ್ನು ಸಹಿತ ತಮ್ಮ ಉಸಿರಿರುವವರೆಗೂ ಸಹಿತ ಪಂಚಾಕ್ಷರ ಜೋರು 52 ವರ್ಷ 6 ತಿಂಗಳ 19,082 ತಾಸು ನಾನು ಹೇಳ್ತಾ ಇದ್ದೀನಿ. ಜೋರು ಬರೀತೀನಿ. 52 ವರ್ಷ 6 ತಿಂಗಳು ಒಂದು ದಿವಸನೂ ಸಹಿತ ಕುಮಾರಪ್ಪನ ಮಾತನ್ನ ಹಿಂಗ ತೆಗೆದು ಹಾಕಲಾರದನೆ ಪ್ರತಿಯೊಂದು ನುಡಿ ಅದು ದೇವವಾಣಿ, ಅದು ಗುರುವಾಣಿ ಅಂತ ತಿಳ್ಕೊಂಡು ಈ ನಾಡಿನೊಳಗ ಆಚರಣೆ ತಂದವರು ನಾದ ಬ್ರಹ್ಮ ಅಂದ್ರೆ ಅದು ಗಾನಯೋಗಿ ಪಂಚಾಕ್ಷರಿ ಅಜ್ಜೋರು. ಹಣ್ಣಿನ ಬುಟ್ಟಿ ನೋಡಿದ್ರು ಮಠದಾಗಿದ್ದು ಮಕ್ಕಳು, ಹಣ್ಣು ಚಲೋ ಬಂದವು, ಗಮ್ಗಮ್ ಅಂತವು ಅಂತ ಅಲ್ಲೇ ಕುಂತಿದ್ರು ಗದ್ದಿಗಾರಿ ಗುರುಬಸವಾರ್ಯರು. ಗದಗಯ್ಯ ಅಂದ್ರು,
ಅಣ್ಣ ಏನೋ ಯಾರೋ ಹಣ್ಣು ತಂದಾರಪ್ಪ ಮಠದಾಗ, ನೀ ತಿನ್ಬಾ ಅಂತ. ನಾವಲ್ಲೆಪ್ಪ, ಗುರುಗಳು ಅಪ್ಪಣೆ ಇಲ್ಲದೆ ನಾನು ಏನು ತಿನ್ನೋದಿಲ್ಲ. ಹಣ್ಣು ಎಲ್ಲರೂ ತಿಂದುಬಿಟ್ರೆ ಆಮೇಲೆ ನಿನಗೆ ಸಿಗೋದಿಲ್ಲ ನೋಡು ಹಣ್ಣು. ಬಾಬಾ ನೀನೊಂದು ಹಣ್ಣು ತಿನ್ನು. ನಾವಲ್ಲೆಪ್ಪ, ಗುರುಗಳು ಆಣ ತೀಲದೆ ನಾನು ಒಂದು ಹಣ್ಣು ಅಲ್ಲ, ಹನಿ ನೀರು ಸಹಿತ ನಾನು ಕುಡಿಯೋದಿಲ್ಲ, ನೀ ತಿನ್ನಬೇಕಂದ್ರ ಅಂತ. ಮಠದಾಗಿದ್ದವರೆಲ್ಲರೂ ತಿಂದರು. ಗುರುಬಸವರಿಗೆ ಮಾವಿನ ಹಣ್ಣನ್ನು ಬಲುಕಿ ಅವರು ತಿನ್ನುತ್ತಾ ತಿನ್ನುತ್ತಾ ಒಂದು ಪುಟ್ಟಿ ಹಣ್ಣನ್ನು ತಿಂದರು. ಕಾಲರಾತ್ರಿ ಎಲ್ಲ ಕಡೆ ಸಹಿತ ಮಾರಿಯಂತೆ ಒಕ್ಕರಿಸಿಕೊಂಡ್ಬಿಟ್ಟು. ಗುರುಬಸವ ಯಾವಾಗ ಹಣ್ಣು ತಿಂದ ಶರೀರ ಸುಸ್ತಾಯಿತು, ದೇಹ ನಿತ್ರಾಣವನ ಕಳ್ಕೊಂತ, ದೇಹ ಹಿಂಗ ಜರ್ಜರಿತವಾಗಿ ಕಂಪನ ಮೈಯೊಳಗೆ ಉತ್ಪತ್ತಿಯಾಗಿ ಗದಗಯ್ಯ ಅಂದು, ಯಾಕಣ್ಣ ನಿನ್ನ ಧ್ವನಿಯ ತರಂಗಗಳು ಯಾಕೆ ನಡುಗ್ತಾ ಇದ್ದಾವೆ ಅಣ್ಣ, ನಿನಗೇನಾಯ್ತು ಏನಾಯ್ತು ಯಾಕೆ ಯಾಕೆ? ತಮ್ಮನಾಗಿರುವಂತ ಗದಗಯ್ಯನನ್ನ ಮುಟ್ಟಿ ಗುರುಬಸವ ಅಂತಾನೆ, ಗದಗಯ್ಯ ನೀ ಹಣ್ಣು ತಿನ್ನಲಾರ್ದ ಬಿಟ್ಟಿದ್ದು ಬೇಷಾತಪ್ಪ. ನಾನು ಹಣ್ಣು ತಿಂದು ನನ್ನ ಶರೀರ ಸ್ವಾಸ್ಥ್ಯವನ್ನು ಕಳ್ಕೊಳ್ತಾ ಇದೆ, ಯಾಕೋ ಜೀವ ಜಲ್ಲನ್ನುತ್ತಾ ಇದೆಯೋ ತಮ್ಮ. ಈ ಶರೀರ ಯಾಕೋ ಶಾರೀರ ತನ್ನ ಸುಖವನ್ನು ಕಳ್ಕೊಳ್ತಾ ಇದೆಯೋ ತಮ್ಮ. ಹಿಂಗ ಗುರುಬಸವ ಮಾತನಾಡ್ತಾ ಇರಬೇಕಾದರೆ ಕಾಲಲ್ಲಿ ಆವುಗಿಯನ್ನು ತೊಟ್ಟುಕೊಂಡು ಪಟ 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 ಕೈಯಲ್ಲಿ ಬೆತ್ತ ಹಿಡ್ಕೊಂಡಂತ ವಿರಾಗದ ವಿಭು ಹಾನಗಲ್ಲ ಪೋರ್ ಬಂದ್ರು. ಮಟ್ಟ ತುಂಬೆಲ್ಲ ಮಾವಿನ ಹಣ್ಣು ಸಿಪ್ಪಿ ಬಿದ್ದು ಹೇಳಿದ್ರು, ಏನಿದು? ಇಲ್ರಪ್ಪ, ಮಟ್ಟಕ್ಕೆ ಮಾವಿನ ಹಣ್ಣು ತಂದು ಕೊಟ್ಟಿದ್ರು, ಅದರೊಳಗೆ ಎಲ್ಲಾ ಮಕ್ಕಳು ತಿಂದು ವಾಂತಿ ಭೇದಿ ಆಗಿದ್ರಪ್ಪ, ಅದ್ರೊಳಗ ಎಲ್ಲಾ ಮಕ್ಕಳಿಗೆ ಆರಾಮಾಗಿದ್ರಪ್ಪ, ಗುರುಬಸವ ಬಹಳ ತ್ರಾಸ ಮಾಡಿಕೊಳ್ಳಕತ್ಯಾನ ಅಂದ್ರು. ಶಿವ ಶಿವ ಅಂತ ತಿಳ್ಕೊಂಡು ಕುಮಾರಪ್ಪೋರು ಆ ಗುರುಬಸವನ ಹತ್ತಿರ ಬರ್ತಾರೆ. ಮಲಗಿಕೊಂಡಿದ್ದಾನೆ ಗುರುಬಸವ. ಗದ್ದಿಗಾರರು ಅಣ್ಣನ ಹತ್ತಿರ ಕುಂತುಕೊಂಡು, ಅಣ್ಣ ಮಾತನಾಡು ಅಣ್ಣ ಅಂತ ಹಿಂಗನ್ನುವಾಗ ಆ ಆವಿಗೆ ಸಪ್ಪಳ ಕೇಳಿ ಬುದ್ಧಿ ಅಂದ. ಕುಮಾರಪ್ಪೋರು, ಗದ್ದಿಗಾರ್ಯ ಬುದ್ಧಿ, ನಮ್ಮ ಅಣ್ಣಗೆ ಏನಾಗ್ಯದ ನೋಡ್ರಿಪ್ಪ, ನಮ್ಮ ಅಣ್ಣಗೆ ಏನಾಗ್ಯದ ನೋಡ್ರಿ. ಸ್ವತಃ ಸಮಾಜ ಯೋಗಿಯಾಗಿರುವಂತ ಕುಮಾರಪ್ಪ, ಮಾತೃವಾತ್ಸಲ್ಯದ ಕರುಣಾಮೂರ್ತಿಯಾಗಿರುವಂತ ಕುಮಾರೇಶ ಆ ಗುರುಬಸವನನ್ನ ತಮ್ಮ ತೊಡಿ ಮ್ಯಾಲೆ ಹಿಂಗ ಮಲಗಿಸಿಕೊಂಡು, ಗುರುಬಸವ ಬುದ್ಧಿ, ಅಲ್ಲೋ ಹಣ್ಣು ತಿನ್ನಬಾರದಂದ್ರು ತಿಂದಿ ಅಂತಲ್ಲೋ? ಇಲ್ಲ ಬುದ್ಧಿ, ತಿನ್ನುವಂಗಾತು ಬುದ್ಧಿ, ತಿಂದು ಬಿಟ್ಟೆ. ಅಲ್ಲೋ ಗುರುಬಸವ, ನೀನು ಸಂಗೀತ ಕಲಿತು ಶಾಣೆಯಾಗಿ ಮನೆಗೆ ಹೋಗಬೇಕು ಅಂತ ನಾನು ನಿನ್ನ ಕರ್ಕೊಂಡು ಬಂದೆಲ್ಲೋ ಬುದ್ಧಿ. ನಿಮ್ಮ ಪಾದದಲ್ಲಿ ನನ್ನ ನಮ್ರ ವಿನಂತಿ ಬುದ್ಧಿ. ಏನದು ಏನದು ಗುರುಬಸವ? ಬುದ್ಧಿ, ನನಗ ಅಪ್ಪಣೆ ಕೊಡ್ರಪ್ಪ. ಕುಮಾರಪ್ಪವ್ರಂತಾರ, ಅಲ್ಲೋ ಗುರುಬಸವ, ಸಮಾಜದ ದುಡ್ಡನ್ನು ನಿನಗ ನೀರಿನಂಗ ನಾನು ಖರ್ಚು ಮಾಡಿನಪ್ಪ. ಈ ಸಮಾಜ ಋಣವನ್ನು ತೀರಿಸಲಾರ್ದ ನೀ ಹೋದ್ರ ಹೆಂಗಪ್ಪ? ಋಣವ ತೀರಿಸಬೇಕು, ಈ ಜಗದ ಋಣವ ತೀರಿಸಬೇಕು. ಜಗದಾತ್ಮನ ಋಣ, ಜನನೀಯ ಋಣ, ಜನಕರ ಋಣ, ಗುರುವಿನ ಋಣ, ಸಮಾಜ ಋಣವನ್ನು ತೀರಿಸಿ ಹೋಗಬೇಕು. ಹೋ ಗುರುಬಸವ, ಬುದ್ಧಿ ಬುದ್ಧಿ, ನಿಮ್ಮ ಕೃಪಾ ಇತ್ತು ಅಂದ್ರೆ ಬುದ್ಧಿ, ನಿಮ್ಮ ತೊಡೆಯ ಮೇಲೆ ನಾನೇನು ಮಲ್ಕೊಂಡಿದ್ದೀನಲ್ಲ ಬುದ್ಧಿ, ಈ ಜನ್ಮದೊಳಗ ನಾನು ನಮ್ಮ ತಮ್ಮನಿಗೆ ಅಣ್ಣನಾಗಿ ಬಂದಿದ್ದೇನೆಪ್ಪ. ನಿಮ್ಮ ಕೃಪಾ ಪುಂಜ ನನಗೆ ಇತ್ತು ಅಂದರೆ ಮುಂದಿನ ಜನ್ಮದೊಳಗ ನಾನು ಈ ತಮ್ಮನಿಗೆ ಅಣ್ಣನಾಗಿ ಬಂದವನು ಮುಂದೆ ಈ ತಮ್ಮನಿಗಾಗಿ ನಾನು ಶಿಷ್ಯನಾಗಿ ಬಂದು ಈ ಸಮಾಜವನ್ನು ತೀರಿಸ್ತೀನ್ರಪ್ಪ, ನಿಮ್ಮ ಆಶೀರ್ವಾದ ಇದ್ರ ಅಂತ. ಕುಮಾರ ಜೋರು ತಮ್ಮ ಮೃದು ಕೋಮಲದ ಹಸ್ತವನ್ನ ಹೀಂಗ ತಲೆ ಮೇಲೆ ಹಿಂಗೆ ಕೈಯಾಡಿಸ್ತಾ ಇದ್ರೆ ಗುರುಬಸವ ಅಂತಾನೆ, ಬುದ್ಧಿ ನನಗೆ ಅಪ್ಪಣೆ ಕೊಡ್ರಿಪ್ಪ, ನನಗೆ ಅಪ್ಪಣೆ ಕೊಡ್ರಿ,
ನನಗೆ ಅಪ್ಪಣೆ ಕೊಡ್ರಿ ಅಂದ್ರೆ, ಅದೇ ಸಂದರ್ಭದಲ್ಲಿ ರಾಜಯೋಗಿಯಾಗಿರುವಂತ ಶಿವಯೋಗ ಮಂದಿರದ ತಂದೆಯಾಗಿರುವಂಥವರು ಹಾವೇರಿ ಹುಕ್ಕೇರಿ ಮಠದ ಶಿವಬಸವ ಮಹಾಸ್ವಾಮಿಗಳು. ಕುಮಾರಪ್ಪೂರಿಗೆ ಅಂತಾರ, ಬುದ್ಧಿ ಗುರುಬಸವ ಮಾತು ಕೊಟ್ಟಾನಂದ್ರ ಅವ ಮುಂದಿನ ಜನ್ಮದೊಳಗ ಅವ್ರ ತಮ್ಮಗ ಶಿಷ್ಯ ಆಗಿ ಹುಟ್ಟೇ ಬರ್ತಾನ್ರಿಪ್ಪ, ಇದು ಸತ್ಯ ನೋಡ್ರಿಪ್ಪ ಅಂತ ಹಾವೇರಿ ಶಿವಬಸವ ಮಹಾಸ್ವಾಮಿಗಳು ಸಹಿತ ಭವಿಷ್ಯವನ್ನು ನೋಡಿದ್ರಂತ ಆ ಸಂದರ್ಭಗಳು. ಕುಮಾರಪ್ಪವರು ಆಶೀರ್ವಾದವನ್ನು ಮಾಡಿದರು. ಗುರುಬಸವ ಆಗ್ಲಿಪ್ಪ, ಆ ಪರಮಾತ್ಮನ ನಿಯಮ ಏನದ ಆಗ್ಲಿಪ್ಪ ಅಂತ ತಿಳ್ಕೊಂಡು ಹಿಂಗ ಆಶೀರ್ವಾದವನ್ನ ಮಾಡಿದ್ರು. ಗುರುಬಸವ ಶಿವನ ಪಾದ ಸೇರಿದ್ರು. ಯಾವಾಗ ಲಿಂಗೈಕ್ಯರಾದ್ರು ಅನ್ನುವ ಸುದ್ದಿ ಗದ್ದಿಗಾರನ ಕಿವಿಗೆ ಬೆಡಿತಲ, ಅಣ್ಣ ಅಣ್ಣ ಅನ್ನುವ ಹೃದಯದ ಮಿಡಿತ ಇಡೀ ಮುಗುಲನ್ನೇ ಹರಿಬೇಕು. ಕುಮಾರಪ್ಪವರು ಗದ್ದಿಗಾರನ್ನ ಕರೆದು, ಗದ್ದಿಗಾರ್ಯ ಇದೇನು ಕಾಯಂ ಮನಿ ಅಂತ ತಿಳ್ಕೊಂಡಿನಪ್ಪ, ಕಣ್ಣ ತೆರೆದರೆ ಜನನ, ಕಣ್ಣ ಮುಚ್ಚಿದರೆ ಮರಣ, ರೆಪ್ಪೆಗಳ ಬಡಿದಾಟವೇ ಜೀವನ ಗದ್ದಿಗಾರ್ಯ, ಏಳು ನಿಮ್ಮಣ್ಣ ಹೋದ ಅಂತ ತಿಳ್ಕೊಂಡು ಉತ್ಸಾಹ ಬದ್ಧದಿರಲಿ, ಗಾಯನ ನಿಲ್ಲದಿರಲಿ. ಏಳು ಬುದ್ಧಿ, ನನಗೆ ಕೈಯಿಗೆ ಕೈಯಾಗಿ ಹೆಗಲಿಗೆ ಹೆಗಲಾಗಿ, ನಾನು ನಡೆಯುವಾಗ, ನಾನು ನುಡಿಯುವಾಗ, ನಾನು ಉಣ್ಣುವಾಗ ನನ್ನಣ್ಣ ನನ್ನ ಜೊತೆಗೆ ಇರ್ತಿದ್ದ ಬುದ್ಧಿ. ಈಗ ನಮ್ಮಣ್ಣ ಹೋದ ಮೇಲೆ ನನಗ ಅಣ್ಣ 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 ಅಂತ ಈ ಧ್ವನಿ ಯಾರಿಗೆ ಕರೀಲಿ ನಾನು ಅಂತ. ಕುಮಾರಪ್ಪವ್ರಿಗೆ ದುಃಖ ಇಮ್ಮಡಿ 100 ಮಡಿ ಬರ್ತಿತ್ತು, ಆದರೂ ಅದನ್ನು ಅದಿಕೊಳ್ತಿದ್ರು. ನಾನು ಅಳೋರ್ ಜೊತೆ ಹತ್ತು ಬಿಟ್ರೆ ಮುಂದಿನ ಗತಿ ಏನು ಅಂತಿದ್ರು. ಗುರುಬಸವಾರನ ಅಂತಿಮ ವಿಧಿವಿಧಾನಗಳನ್ನು ಮುಗಿಸಿದ ಮೇಲೆ ಗದ್ದಿಗಾರರು ಏಕಾಯಿ ಜೋಡಿ ಹಕ್ಕಿಯಂತೆ ಹಾರಾಡ್ತಾ ಆಡ್ತಾ ಆಡ್ತಾ ಇರುವಾಗ ಒಂದು ಹಕ್ಕಿ ಹೋದಾಗ ಅದರ ನೋವು ಗೊತ್ತಾಗ್ತದೆ. ಕುಮಾರಪ್ಪವರು ಗದ್ದಿಗಾರರಿಗೆ ಸಾವಧಾನ 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 ಮಾಡ್ತಾ ಇದ್ರು. ಹೀಗೆ ಸಾವಧಾನವನ್ನ ಮಾಡ್ತಾ ಮಾಡ್ತಾ ಹಾನಗಲ್ಲ ವಿರಕ್ತ ಮಠಕ್ಕೆ ಕರೆದುಕೊಂಡು ಬಂದರು. ಗದ್ದಿಗಯ್ಯ, ಬುದ್ಧಿ, ನೀನು ನಾಳೆಗೆ ನಿನ್ನೆಲ್ಲ ಬಟ್ಟೆ ಬರೆಗಳನ್ನು ತೆಗೆದುಕೊಂಡು, ನಿನ್ನ ಸಂಗೀತದ ಸಲಕರಣೆಗಳನ್ನು ತೆಗೆದುಕೊಂಡು 3-4 ವಿದ್ಯಾರ್ಥಿಗಳು ನೀವೆಲ್ಲ ಕೂಡಿಕೊಂಡು ಮೈಸೂರಿಗೆ ಹೋಗ್ಬೇಕಪ್ಪ. ಬುದ್ಧಿ, ನಿಮ್ಮ ಮಡಿ ನಿಮ್ಮ ಹುಡಿ ನಾ ಬಿಟ್ಟು ಹೋಗಲಾರೆ. ಗದ್ದಿಗಯ್ಯ, ಹಂಗ ಅನ್ಬಾರ್ದಪ್ಪ, ನೀ ಕಲಿಬೇಕಪ್ಪ, ನೀ ಕಲಿಬೇಕು. ನೀನು ಸಂಗೀತದ ಸರಸ್ವತಿಯಾಗಬೇಕು, ನೀನು ಗಾನ ಕಲಾನಿಧಿಯಾಗಬೇಕು, ನೀ ಗಾನ ಗಂಧರ್ವ ನೀನಾಗಬೇಕಪ್ಪ. ಹೇಳು ಹೇಳು, ಉತ್ತಿಷ್ಠತ ಜಾಗೃತ ಪ್ರಾಪ್ಯವರ ನಿಬೋಧಿತ ಅಂತ ಹೇಳ್ತದೆ ಉಪನಿಷತ್ತು. ಹೇಳು, ಎಚ್ಚರಗೊಳ್ಳು ಬದುಕಿನೊಳಗ. ಆ 7 7 7 ಅನ್ನೋ ದಿವಸ ಇವತ್ತು 7ನೇ ದಿವಸ ಎನಿಸಿದ ಕುಮಾರ. 7 7 7 ನಿರ್ವಾಣನಾಗು ಬುದ್ಧನಂತೆ ಧ್ಯಾನಸ್ಥನಾಗು. 7 7 7 ಕಾಯಕ ಯೋಗಿಯಾಗು ಬಸವಣ್ಣನಂತಾಗು. 7 7 7 ಸಮಾಜ ಯೋಗಿ ಕುಮಾರಂತನ. 7 7 ಗಾನ ಯೋಗಿ ಪಂಚಾಕ್ಷರ ಪುಟ್ಟರಾಜ ಗುರುವಿನಂತಾಗು ಅನ್ನುವ ಭಾವ ನಮ್ಮಲ್ಲಿ ಬಂತಂದ್ರೆ ನಾವು ಎದ್ದಿದ್ದಕ್ಕೂ ಸಾಕು. ಕುಮಾರಪ್ಪವರು ಗದ್ದಿಗಾರರಿಗೆ ನೀವು ತಯಾರಾಗಬೇಕು ಅಂತ ಹೇಳಿದಾಗ ಶಿರಾಳಕೊಪ್ಪದ ಗದಿಗೆಪ್ಪ ಗವಾಯಿಗಳಿಗೆ ಹೇಳ್ತಾರೆ, ನೀವೇ ಹೋಗಿ ಎಲ್ಲ ವ್ಯವಸ್ಥೆ ಮಾಡಿ ಬರಬೇಕು ನೋಡ್ರಿಪ್ಪ, ನೀವು ಕಲಿತ ಅದು ಸಂಗೀತ ಪಾಠಶಾಲೆ ಇದೆ, ಆಯ್ತು ಬುದ್ಧಿ ಅಂತ ತಿಳ್ಕೊಂಡು ಗದ್ದಿಗಾರರನ್ನ ನಾಳೆಗೆ ಸಂಗೀತ ಕಲಿಸ್ಲಿಕ್ಕೆ ಅಲ್ಲಿ ಕಳಿಸ್ತಾರೆ. ನಾವೆಲ್ಲ ನೆನಪಿಟ್ಟು ನಾಳೆಗೆ ನಮ್ಮಚ್ಚ ಎಷ್ಟು ಕಷ್ಟಪಟ್ಟ. ನಾ ಹೇಳ್ತಾ ಇರೋದು ನೆನಪಿಟ್ಟುಕೊಂಡು, ನಮ್ಮ ಎಷ್ಟು ಕಷ್ಟಪಟ್ಟ ಅಂದರೆ
ಆತ ಹಳಸಿದ ಅನ್ನ ಉಂಡ ನಮ್ಮ ಅಜ್ಜ ಅನ್ನೋದಕ್ಕೆ ನಮಗೆ ಇವತ್ತು 3 ಹೊತ್ತು ಬಿಸಿ ಬಿಸಿ ಅನ್ನ ಸಿಗ್ತೈತೆ ಅಂದ್ರೆ ನಮ್ಮ ಅಜ್ಜ ಹಳಸಿದ ಅನ್ನ ಉಂಡ. ಅದನ್ನು ನೆನೆಸಿಕೊಂಡ್ರೆ ಮೈಯೆಲ್ಲ ರೋಮಾಂಚನಗೊಳ್ತದೆ. ಎಷ್ಟು ಕಷ್ಟಪಡ್ತಾನ ಅಜ್ಜ. ನಾವು ದಿನ ಕರೆದ್ರೆ 3 ಸಲ ತಿರುಗಿ ನೋಡ್ತೀವಿ. ಆ ಘಟನೆ ನಾಳೆ ನಾವೆಲ್ಲ ಚಿಂತನೆ ಮಾಡುತ್ತದೆ.